ಕೂಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ. ಕೇಳುಗರೆ, ನಿಮ್ಮನ್ನೀಗ ಕೃಷಿ ವಿಶ್ವವಿದ್ಯಾಲಯದ ಆವರಣಕ್ಕೆ ಕರೆದೊಯ್ಯುತ್ತಿದ್ದೇವೆ. ಅಲ್ಲಿ ಶರಣಬಸವ ಚೋಳಿನ್ ಹಾಗೂ ಕುಮಾರ್ ಅಂಗಡಿ ಅವರು ನೇರ ವೀಕ್ಷಕ ವಿವರಣೆಯನ್ನ ನೀಡಲಿದ್ದಾರೆ. ಆತ್ಮೀಯ ಕೇಳುಗರೆ, ಒಂದು ರೈತರ ಹಬ್ಬ, ರೈತರ ಜಾತ್ರೆ ಅಂತಲೇ ಹೆಸರಾಗಿರುವಂತಹ ಕೃಷಿ ಮೇಳ 2024 ಇವತ್ತು 2ನೇ ದಿವಸ. ಇವತ್ತು ಉದ್ಘಾಟನೆ ಆಗಿದೆ. ನಮ್ಮ ವಿಧಾನ ಪರಿಷತ್ನ ಸಭಾಪತಿಗಳಾಗಿರುವಂತಹ ಮಾನ್ಯ ಶ್ರೀ ಹೊರಟ್ಟಿಯವರು, ಬಸವರಾಜ ಹೊರಟ್ಟಿಯವರು, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಇನ್ನು ನಡೀತಾ ಇದೆ. ಬಹಳ ವಿಶೇಷವಾಗಿ ಈ ಸರಿ ಕೃಷಿ ಮೇಳದ ಒಂದು ಪ್ರಮುಖ ಆಕರ್ಷಣೆ ಅಂದ್ರೆ ಹವಾಮಾನ ವೈಪರೀತ್ಯ ನಿರ್ವಹಣೆಯೊಳಗ ಕೈಗೊಳ್ಳಬೇಕಾದಂತ ಬೆಳೆ ಪದ್ಧತಿಗಳು ಮತ್ತು ಕೃಷಿ ತಾಂತ್ರಿಕತೆಗಳು, ಸಮಗ್ರ ಬೆಳೆ ನಿರ್ವಹಣೆ, ಜೈವಿಕ ಗೊಬ್ಬರ, ಪೀಡನಾಶಕಗಳು, ಎಣ್ಣೆಕಾಳು, ದ್ವಿದಳ ಧಾನ್ಯಗಳು ಮತ್ತು ಹಿಂಗಾರು ಬೆಳೆಗಳ ತಾಂತ್ರಿಕತೆಗಳು, ಕೃಷಿ ಅರಣ್ಯ, ಬೇವಿನ ಬೆಳೆಗಳ ತಾಂತ್ರಿಕತೆ, ಪಶುಸಂಗೋಪನೆ, ಜಾನುವಾರುಗಳ ಪ್ರದರ್ಶನ, ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ ಹಾಗೂ ಕೀಟ ಪ್ರಪಂಚ. ಅಂದ್ರೆ ಒಟ್ಟಾರೆಯಾಗಿ ನಮ್ಮ ರೈತ ಬಿತ್ತುವುದರಿಂದ ಹಿಡಿದು ಮಾರುಕಟ್ಟೆ ಮಾಡುವವರೆಗೂ ಏನೇನು ಒಂದು ಅನುಕೂಲತೆಗಳು ಬೇಕು ಅವನ್ನೆಲ್ಲ ಕೂಡ ಇಲ್ಲಿ ಪ್ರದರ್ಶಿಸಲಾಗಿದೆ ಮತ್ತು ಮಾರಾಟಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಸಾಕಷ್ಟು ಸಂಖ್ಯೆಯ ಜನರು ಬರ್ತಾ ಇದ್ದಾರೆ. ಕಳೆದ ಬಾರಿ 16-18 ಲಕ್ಷ ಜನ ಬರ್ದ್ರು. ಈ ಸಾರಿ ಸ್ವಲ್ಪ ನಿಧಾನವಾಗಿ ಜನ ಸೇರ್ತಾ ಇದ್ದಾರೆ. ನಿನ್ನೆನೆ ಒಂದು 2-3 ಲಕ್ಷ ಜನ ಬಂದಿದ್ರು. ಈಗಾಗಲೇ ಒಂದು 2-3 ಲಕ್ಷ ಜನ ಬರೋ ನಿರೀಕ್ಷೆ ಇವತ್ತಿದೆ. ನಮ್ ಜೊತೆಗೆ ಬಸವರಾಜ್ ಏಣಿಗೆ ಅವರು ಇದ್ದಾರೆ. ಪ್ರೊಫೆಸರ್ ಬಸವರಾಜ್ ಏಣಿಗೆ ಅವರು ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವ್ರನ್ನ ಈ ಒಂದು ಸಂದರ್ಭದೊಳಗೆ ಮಾತಾಡ್ಸೋಣ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ. ಈ ಒಂದು ಕೃಷಿ ಮೇಳದ ಒಂದು ಹೆಚ್ಚುಗಾರಿಕೆ ಏನಿದೆ, ಎಷ್ಟು ಇದು ಒಂದು ರೈತರ ಹಬ್ಬ ಮತ್ತು ಕೃಷಿ ವಿಶ್ವವಿದ್ಯಾಲಯಕ್ಕೆ ಇದು ಒಂದು ಮೆರುಗು ತಂದುಕೊಟ್ಟಿದೆ, ಆ ಕುರಿತಂತೆ ಹೇಳಿ. ವಿಶೇಷವಾಗಿ ಭಾರತ ದೇಶದಲ್ಲೇನೆ ನಾವು ನೋಡಿದಾಗ ಅದು ಕರ್ನಾಟಕದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಜಾತ್ರೆ ಅಂದ್ರೆ ರೈತರ ಜಾತ್ರೆ ಅಥವಾ ರೈತರ ಹಬ್ಬ ಎಂದೇ ಪ್ರಚಲಿತವಾಗಿದೆ. ಇದು ಕಳೆದ ಒಂದು 20 ವರ್ಷಗಳಿಂದ ಅಂದ್ರೆ ಕಳೆದ ಒಂದು 2 ದಶಕಗಳಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಮಾಹೆಯಲ್ಲಿ 3ನೇ ವಾರ ಅಥವಾ 4ನೇ ವಾರ ಹವಾಗುಣಗನುಗುಣವಾಗಿ ಭಾರತದಲ್ಲಿ ಅತ್ಯಂತ ಪ್ರಚಲಿತವಾಗಿ ಇದು ಏನಪ್ಪಾ ಅಂತಂದ್ರೆ ರೈತರ ಹಬ್ಬ ಅಥವಾ ದಕ್ಷಿಣ ಭಾರತದ ಒಂದು ಮಹಾ ಸಂಗಮ ಅಂತ, ರೈತರ ಸಂಗಮ ಅಂತ ಪ್ರಚಲಿತವಾಗಿದೆ. ಈ ಒಂದು ಕೃಷಿ ಮೇಳದಲ್ಲಿ ಈ ವರ್ಷ ನಾವು ಕಳೆದ 2-3 ವರ್ಷಗಳಿಂದ ಒಂದು ಅನುಭವದ ಮೇಲೆ, ರೈತರ ಅನುಭವದ ಮೇಲೆ ನಾವು ನೋಡಿದಾಗ ಹವಾಮಾನ ವೈಪರೀತ್ಯಕ್ಕೆ ಸೂಕ್ತವಾದ ಕೃಷಿ ತಾಂತ್ರಿಕತೆ ಎಂಬ ಒಂದು ವಿಶೇಷವಾದ ಒಂದು ಶೀರ್ಷಿಕೆಯೊಂದಿಗೆ ನಾವು ಈ ಕೃಷಿ ಮೇಳವನ್ನು ನಾವು ಪ್ರಾರಂಭಿಸಿದ್ದೇವೆ. ನಿನ್ನೆ ದಿವಸ ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರದ ಮತ್ತು ಧಾರವಾಡ ಸಂಸದರಾದಂತಹ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರು ಈ ಕಾರ್ಯಕ್ರಮದಲ್ಲಿ ಬೀಜ ಮೇಳದೊಂದಿಗೆ ಈ ಕಾರ್ಯಕ್ರಮ ಒಂದು ಚಾಲನೆ ದೊರೆಯಿತು. ಈ ದಿನ ಅಧಿಕೃತವಾಗಿ ಉದ್ಘಾಟನೆಗೆ ಈಗಾಗಲೇ ಶ್ರೀಯುತ ಚೋಳಿನ್ ಸಾಹೇಬರು ಹೇಳಿದ್ದಾರೆ. ಸಭಾಪತಿಯಾದ ಶ್ರೀಯುತ ಬಸವರಾಜ ಹೊರಟ್ಟಿ ಅವರು ಮತ್ತು ಶ್ರೀಯುತ ಸಂತೋಷ್ ಲಾಡ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಜೊತೆಗೆ ಶಾಸಕರ ದಂಡೇ ಇಲ್ಲಿ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ರೋಣದ ರೈತಪರ ಮತ್ತು ಸ್ವತಃ ರೈತರಾದಂತಹ ಮತ್ತು ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದ ಶಾಸಕರಾದ ಶ್ರೀಯುತ GS ಪಾಟೀಲ್ ಅವರು ಇದ್ದಾರೆ ಮತ್ತು ರೈತರ ಕಣ್ಮಣಿಯಾದಂತಹ ಮತ್ತು ನಮ್ಮ ಕಳಸಾ ಬಂಡೂರಿ ನೇತೃತ್ವದ ಹೋರಾಟಗಾರರಾದಂತಹ ರೈತ ಶಾಸಕರಾದಂತಹ ಶ್ರೀಯುತ NH ಕೋನರೆಡ್ಡಿ ಅವರು ರೈತರ ಜೊತೆ ಈ ಉದ್ಘಾಟನೆಯಲ್ಲಿ ಮಾತನಾಡುತ್ತಾ ಒಂದು ವಿಶೇಷವಾದ ಒಂದು ಇದನ್ನು ಹೇಳಿದ್ರು. ಅವರು ಹಳೆಯ 16 ಎತ್ತಿನ ಕಮತ ಇವತ್ತು 1 ಎತ್ತಿ ಬಂದಿದೆ. 1 ಎತ್ತಿನ ಕಮತ ಮರೆಯಾಗೋದಕ್ಕಿಂತ ಮುಂಚಿತವಾಗಿ ನಾವು ಮತ್ತೆ 16 ಎತ್ತಿನ ಕಮತಕ್ಕೆ ಹೋಗಬೇಕು ಮತ್ತು ಸಾವಯವ ವಸ್ತುವನ್ನು ನಾವು ಭೂಮಿಯಲ್ಲಿ ಇದು ಮಾಡಬೇಕು ಅಂತಂದ್ರು ಒಂದು ವಿಶೇಷವಾಗಿ ಅವರು ರೈತರ ಕರೆ ಕೊಟ್ಟರು. ಜೊತೆಗೆ ಈಗ ನಮ್ಮ ಯುವಕರ ಕಣ್ಮಣಿನ ಅಂತ ಹೇಳ್ಬೋದು. ಶ್ರೀಯುತ ಸಂತೋಷ್ ಲಾಡ್ ಅವರು ಸ್ವತಃ ಉದ್ಯೋಗಪತಿಯಾಗೋದ್ರಿಂದ ಕೃಷಿಯನ್ನು ಒಂದು ಔದ್ಯೋಗೀಕರಣಕ್ಕೆ ಯಾವ ರೂಪರೇಷೆಗಳನ್ನು ಕೊಡಬೇಕು ಅನ್ನೋದಕ್ಕೆ ಅವರು ವಿಶೇಷವಾಗಿ ಚಾಯಿಸಲುತ್ತಾರೆ. ಪ್ರತಿಯೊಂದು ತಾಂತ್ರಿಕತೆಯೊಳಗೆ ಲಾಭ ಮತ್ತು ಖರ್ಚು ಅನುಪಾತವನ್ನು ವಿಶ್ಲೇಷಿಸ್ತಾರ. ಆ ಒಂದು ದೃಷ್ಟಿಕೋನದಲ್ಲಿ ಈ ವರ್ಷ ವಿಶೇಷವಾದ ಕಾರ್ಯಕ್ರಮಗಳು ನಾಳೆ ಮತ್ತು ನಾಡಿದ್ದು ಬರೋದು. ಅವರ ಸಲಹೆ ಮೇರೆಗೆ ವಿಶೇಷವಾಗಿ ನಾನು ರೈತ ಬಾಂಧವರಿಗೆ ಏನ್ ಹೇಳೋದಪ್ಪ ಅಂತಂದ್ರೆ, ದೇಶ ಇವತ್ತು ಎಣ್ಣೆಕಾಳು ಮತ್ತು ದ್ವಿದಳ ಧಾನ್ಯದಲ್ಲಿ ಕುಂಠಿತವನ್ನು ಗಳಿಸಿದೆ. ಅದಕ್ಕಾಗಿ ಒಂದು ವಿಶೇಷ ಕಾರ್ಯಕ್ರಮ 4ನೇ ದಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ
ಸಚಿವರ ನಿರ್ದೇಶನದ ಮೇರೆಗೆ ನಾವು ಅದನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮವನ್ನು ವಿಶೇಷವಾಗಿ ಬಂದು ತಾವು ಇಲ್ಲಿ ಭೌತಿಕವಾಗಿ ನಮ್ಮ ಸಭಾಂಗಣದಲ್ಲಿ ಇದ್ದು ಕೇಳ್ಕೊಂಡು ಹೋಗ್ಬೇಕಂತ ನಾನು ತಮಗೆ ಕರೆ ಕೊಡ್ತೀನಿ ಇದ್ರ ಮುಖಾಂತರ. ಜೊತೆಗೆ ಹಲವಾರು ತಾಂತ್ರಿಕತೆಗಳು, ಏಕದಳ ಇರ್ಬೋದು, ದ್ವಿದಳ ಇರ್ಬೋದು, ಎಣ್ಣೆಕಾಳು ಇರ್ಬೋದು, ವಾಣಿಜ್ಯಗಳ ಇರ್ಬೋದು, ಸಾಕಷ್ಟು ಪ್ರಾತ್ಯಕ್ಷಿಕೆಗಳು. ಅದಕ್ಕಾಗಿ ವಿಶೇಷ ಬಸ್ಸಿನ ವ್ಯವಸ್ಥೆಯನ್ನು ನಮ್ಮ ವಿಶ್ವವಿದ್ಯಾಲಯದವರು ನಮ್ಮಲ್ಲಿ SW ಮೆಣಸಿನಕಾಯಿ ಪ್ರಾಥಮಿಕ ಪ್ರಥಮ ಪ್ರಿನ್ಸಿಪಾಲ್ ಅಂತಲ್ಲ ಅವರ ಒಂದು ಸರ್ಕಲ್ ಇಂದ ಹಿಡ್ಕೊಂಡು ಇಡೀ ಆವರಣದಲ್ಲಿ ಸುತ್ತುವರಿಯಲು ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಮತ್ತು ಅಲ್ಲಲ್ಲಿ ಖಾಸಗಿ ಮತ್ತು ನಮ್ಮ ಸಾರ್ವಜನಿಕ ತಾಂತ್ರಿಕತರ ಸಮ್ಮೇಳನವೇ ಈ ಜಾತ್ರೆಯಲ್ಲಿದೆ. ಈ ಸಮ್ಮೇಳನವನ್ನು ತಮ್ಮ ಒಂದು ಹೊಲದಲ್ಲಿ ಅಳವಡಿಸಿಕೊಳ್ಳಲು ಈ ಖಂಡಿತವಾಗಿ ರೈತರ ಹಬ್ಬ ದಕ್ಷಿಣ ಭಾರತದ ಮಹಾಸಂಗಮ ಇದರಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ತಾವು ಒಂದು ಕೃಷಿ ಉದ್ಯಮವನ್ನು ಲಾಭದಾಯಕದತ್ತ ಒಯ್ಯಲು ಈ ಒಂದು ವೇದಿಕೆ ಮೂಲಕ ಮತ್ತು ನನಗೆ ಅವಕಾಶ ಮಾಡಿಕೊಟ್ಟಂತ ಧಾರವಾಡ ಆಕಾಶವಾಣಿ ಕೇಂದ್ರಕ್ಕೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಡಾಕ್ಟರ್ ಬಸವರಾಜ್ ಏಣಿಗೆಯವರು ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ. ಅಂದ್ರೆ ಈ ಒಂದು ಕೃಷಿ ಹಬ್ಬ ಏನಿದೆಲ್ಲ ಬಹಳ ಎಲ್ಲ ಜನರು ಜೊತೆಗೆ ವ್ಯಾಪಾರಗಾರರ ಜೊತೆಗೆ ನಮ್ಮ ಕೃಷಿಕರು ಮತ್ತೆ ಎಲ್ಲ ಮಳಿಗೆಗಳನ್ನ ತೆಗೆದುಕೊಂಡು ವಿಶೇಷವಾಗಿ ಬಹಳ ಪ್ರಗತಿಪರ ರೈತರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಇದು ಕೃಷಿ ಮೇಳದೊಳಗೆ ವಿಮಾ ವ್ಯಾಪ್ತಿಗೆ ಅಳವಡಿಸಿದ್ದಾರೆ. ಈ ಇಡೀ ಆವರಣವನ್ನ ಸದ್ಯದ ಸ್ಥಿತಿಯಲ್ಲಿರುವ ಅಗ್ನಿಶಾಮಕ ವಾಹನ, ಮೊಬೈಲ್ ATM ವಾಹನಗಳು ಅಂದ್ರೆ ಸಾಕಷ್ಟು ಒಂದು ಅನುಕೂಲತೆಗಳು ಮಾಡಿಕೊಟ್ಟಿದೆ. ಕೃಷಿ ಪರಿಕರಗಳು, ಬೀಜ, ರಾಸಾಯನಿಕ ಗೊಬ್ಬರ, ಕೀಟನಾಶಕ, ರೋಗನಾಶಕ, ಕಳೆನಾಶಕ, ಬೆಳೆವರ್ಧಕ, ನರ್ಸರಿ ಮಳಿಗೆಗಳು, ಪ್ರಕಟಣಾ ಮಳಿಗೆಗಳು, ಹಣಕಾಸು ಸಂಸ್ಥೆಗಳು, ನೀರಾವರಿ ಮತ್ತು ಕೃಷಿ ಉಪಕರಣಗಳು, ಕೃಷಿ ಯಂತ್ರೋಪಕರಣಗಳ ಮಳಿಗೆಗಳು, ಭಾರಿ ಯಂತ್ರೋಪಕರಣಗಳ ಮಳಿಗೆಗಳು, ಕೃಷಿ ಬಳಕೆಯ ಪ್ಲಾಸ್ಟಿಕ್ ಮಳಿಗೆಗಳು, ಆಹಾರ ಮಳಿಗೆಗಳು, ಹೀಗೆ ವಿಸ್ತೃತವಾಗಿ ಸಂಶೋಧನಾ ತಾಕುಗಳು, ವಿಶ್ವವಿದ್ಯಾಲಯದ ಮಳಿಗೆಗಳು, ಬೀಜ ಘಟಕದ ಮಳಿಗೆ, ಇತರ ಮಳಿಗೆಗಳು ಇವೆಲ್ಲ ಸೇರಿ ನಮ್ಮ ರೈತರು ಬಹಳ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಗಾಗಿದೆ. ಮತ್ತೆ ಈ ಒಂದು ಕೃಷಿ ಮೇಳದ ಒಂದು ಆಕರ್ಷಣೆ ಅಂತಂದ್ರೆ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿ ವಿಜೇತರಿಗೆ ಸನ್ಮಾನ ಆಗಿರುವಂತಹದ್ದು. ಇವತ್ತು 2ನೇ ದಿವಸ ಉದ್ಘಾಟನಾ ಸಮಾರಂಭದೊಳಗೆ ಶ್ರೇಷ್ಠ ಕೃಷಿಕರನ್ನ ಸನ್ಮಾನಿಸಲಾಗಿದೆ. ಶ್ರೀ ಲಕ್ಷ್ಮಣ್ ಹನುಮಂತ ಉಪ್ಪಾರ್ ಅವರು, ತುಕಾನಟ್ಟಿ ಅವರು ಸಾವಯವ ಕೃಷಿ ಒಳಗ, ಶಂಕರಗೌಡ ಚಂದ್ರಸಪ್ಪಗೌಡ ಪಾಟೀಲ್ ಅವರು ಸಾವಯವ ಕೃಷಿ ಪದ್ಧತಿ ಒಳಗ ಹಾವೇರಿ ಅವರು, ಪರಮೇಶ್ವರಪ್ಪ ಜಂತ್ಲಿ ಅವರು ಸಾವಯವ ಕೃಷಿ ಪದ್ಧತಿ ಒಳಗ ಅವರು ಒಕ್ಕಲಿಗೇರಿ ಗದಗ ತಾಲೂಕಿನವರು, ಹಾಗೇನೆ ಶಿವಾನಂದ ಶಂಕರಪ್ಪ ಮಂಗಾನವರವರು ಸಮಗ್ರ ಕೃಷಿ ಪದ್ಧತಿ ಒಳಗ ಹಡಗ್ಲಿ ಅವರು ವಿಜಯಪುರ, ಬಸಪ್ಪ ಲಕ್ಷ್ಮಪ್ಪ ಗೋಠೆ ಅವರು ಸಾವಯವ ಕೃಷಿ ಅವರು ಬಾಗಲಕೋಟೆಯವರು, ಸುಬ್ರಹ್ಮಣ್ಯ ಶಿವರಾಮ್ ಗಾವ್ಕರ್ ಅವರು ಸಮಗ್ರ ಕೃಷಿ ಪದ್ಧತಿ ಯಲ್ಲಾಪುರ ಉತ್ತರ ಕನ್ನಡ ಜಿಲ್ಲೆಯವರು, ಮಹೇಶ್ ಭೀಮಾನಿ ಕುಲಕರ್ಣಿ ಅವರು ಸಮಗ್ರ ಕೃಷಿಯಲ್ಲಿ ಸಾವಯವ ಪದ್ಧತಿ ಹೈನುಗಾರಿಕೆ ಈ ಕುರಿತಂತೆ ಬಹಳ ವಿಸ್ತೃತವಾಗಿ ಮಾಹಿತಿ ಅಂದ್ರೆ ಅವರು ಯಶಸ್ವಿಯಾಗಿದ್ದಕ್ಕೆ ಅವರನ್ನ ಸನ್ಮಾನಿಸಲಾಯಿತು. ಹಾಗೆಯೇ ಶ್ರೇಷ್ಠ ಕೃಷಿ ಮಹಿಳೆಯರ ಒಂದು ಪ್ರಶಸ್ತಿ ಕೂಡ ಇವತ್ತು ಬಹಳ ವಿಸ್ತೃತವಾಗಿ ನೀಡಲಾಯಿತು. ಅದರಲ್ಲಿ ಇವತ್ತು ನಮ್ಮ ಜೊತೆಗೆ ಇರುವಂತವರು ಮಹಾದೇವಪ್ಪ ಸೌದತ್ತಿ ಅವರು, ಯರಗಣಿಯವರು, ಬೆಳಗಾವಿಯವರು ಸಮಗ್ರ ಕೃಷಿ ಪದ್ಧತಿ ಒಳಗೆ ಅವರಿಗೆ ಪ್ರಶಸ್ತಿ ಸಿಕ್ತು. ನಾಗವೇಣಿ ಬಾಬಣ್ಣ ಗೊಲ್ಲರ್ ಅವರು ಲಕ್ಷ್ಮೀಪುರದವರು, ಹಾವೇರಿ ಜಿಲ್ಲೆಯವರು ಸಾವಯವ ಕೃಷಿ ಪದ್ಧತಿ ಒಳಗೆ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಶ್ರೀಮತಿ ಶಿಲ್ಪಾ ರಮೇಶ್ ಕುರಿ ಅವರು ಸಾವಯವ ಕೃಷಿ ಸಮಗ್ರ ಕೃಷಿ ಪದ್ಧತಿ ಒಳಗೆ ಅವರಿಗೆ ಅರವಣಿಸಿಯವರವರು, ಹಾಗೆಯೇ ವೀಣಾ ಜಂಬಿಗೆ ಅವರು ತೋಟಗಾರಿಕೆ ಸಾವಯವ ಕೃಷಿಯಲ್ಲಿ ಅವರಿಗೆ ಒಂದು ಪ್ರಶಸ್ತಿ ಸಿಕ್ಕಿದೆ. ನಂದಿನಿ ಚಂದನಗೌಡ ಪಾಟೀಲ್ ಅವರು ಸಾವಯವ ಕೃಷಿ ಸಮಗ್ರ ಕೃಷಿ ಪದ್ಧತಿ ಬೀಜೋತ್ಪಾದನೆ ಈ ಕುರಿತಂತೆ ಅವರಿಗೆ ಪ್ರಶಸ್ತಿ ನೀಡಲಾಗಿದೆ. ಸುಲೋಚನಾ ಪ್ರಭಾಕರ ಶಾಸ್ತ್ರಿ ಅವರು ಸಾವಯವ ಕೃಷಿ ಒಳಗೆ ಸಿದ್ದಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯವರವರು, ಶ್ರೀಮತಿ ಶಾರದಮ್ಮ ದೊಡ್ಡಪ್ಪ ಬಂಡಿವಾಡ ಅವರು ಸಾವಯವ ಕೃಷಿ ಸಮಗ್ರ ಪದ್ಧತಿ ಒಳಗೆ ಮನೆವಾಡದವರು ಧಾರವಾಡ ಜಿಲ್ಲೆಯವರು. ಅಂದ್ರೆ ಸಾಕಷ್ಟು ಈ ಒಂದು ಕೃಷಿ ಮಹಿಳೆಯರನ್ನು ಗುರುತಿಸುವ ಕೆಲಸ ಏನಿದಿಲ್ಲ, ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಇದೆಯಲ್ಲ, ಕೃಷಿ ಸಖಿಯರನ್ನ ಮಾಡಿ ಅಂದ್ರೆ ಎಲ್ಲರಿಗೂ ಕೂಡ ಕೃಷಿ ಮಾಹಿತಿ ತಲುಪಬೇಕು. ಅಂದ್ರೆ ಮಹಿಳೆಯರು ಒಂದು ಸಬಲರಾಗಬೇಕು, ಎಲ್ಲ ಮಹಿಳೆಯರು ಒಂದು ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಯೋಜನೆ ಇದೆಯಲ್ಲ, ಆ ಕುರಿತಂತೆ ಇವತ್ತು ಬಹಳ ಪ್ರಗತಿ ವಿಸ್ತೃತವಾಗಿ ನಮ್ಮ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಅಭಿನಂದಿಸ್ತಾ ಇವತ್ತ ನಮ್ಮೊಬ್ರು ಯಶಸ್ವಿ ಪ್ರಶಸ್ತಿ ಪಡೆದಂತ ಕೃಷಿ ಮಹಿಳೆಯರಿದ್ದಾರೆ ಬಾಗಲಕೋಟೆ ಜಿಲ್ಲೆಯವರು. ನಮಸ್ಕಾರ ಮೇಡಮ್, ನಿಮ್ಮ ಒಂದು ಅನಿಸಿಕೆಗಳನ್ನ ನೀವು ಹೇಗೆ ಇದನ್ನ ಮಾಡಿದ್ರೆ ಯಶಸ್ವಿ ಆದ್ರೆ ಅದನ್ನ ಮಾತಾಡಿ. ನನ್ನ ಹೆಸರು ನಂದಿನಿ ಚಂದನಗೌಡ ಪಾಟೀಲ್, ತಾಲೂಕು ಹುಣಗುಂದ, ಜಿಲ್ಲಾ ಬಾಗಲಕೋಟೆ, ಗ್ರಾಮ ಬನ್ನಿಹಟ್ಟಿ. ನಾವು ಸಮಗ್ರ ಕೃಷಿ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಕಡ್ಲಿ, ಜೋಳ, ಆನಂತರ ಇದು ಅಜ್ವಾನ, ಇವನ್ನೆಲ್ಲ ನಾವು ಹೆಸರು ಇವನ್ನೆಲ್ಲ ನಾವು ಹೊಲ ಬಿತ್ತಿದ್ವಿ. ಆನಂತರ ನಮ್ಗ 1 ಎಕರೆಕ್ ಅಜ್ವಾನಕ್ಕ 4 ಎಕರೆ ಅಜ್ವಾನ ಬಿತ್ತಿಂದ ನಮಗ ಏನಿಲ್ಲ ಅಂದ್ರೂ 1 ಎಕರೆಕ 80,000 ರೂಪಾಯಿ ಸಿಕ್ತು. ಆನಂತರ ಈಗ ಒಂದ್ಸಲ ನಾವು ಬಿತ್ತಿಂದ 3 ವರ್ಷದಿಂದ ನಾವು ಎಕರೆಕ್ 80,000 ತಗೊಂಡಿದ್ವಿ. ಮತ್ತೆ 2ನೇ ವರ್ಷ ಮಳಿ ಆಗ್ಲಿಲ್ಲ, ಆದ್ರ ಬೆಳೆ ಒಣಗಿ ಹೋದ್ವು. ಆದ್ರ ಅವು ನಾವ ಫಸ್ಟ್ ನಮ್ಮೂರಾಗ ಬೆಳೆ ಅಜ್ವಾನ ಹಾಕಿದೆವ್ರು. ಫಸ್ಟ್ ಅಜ್ವಾನ ನಾವು ಹಾಕಿಂದ ನಾವ ಬೀಜ ಕೊಟ್ಟಿವಿ ನಮ್ಮೂರಿಗೆ. ಆನಂತರ ಸುತ್ತಮುತ್ತಲವ್ರಿಗೆ
ಬೀಜ ಕೊಟ್ಟಿವಿ. ಎಲ್ಲರೂ ಹಾಕಿದ್ರು, ಆದ್ರೆ ಆ ವರ್ಷ ಮಳೆ ಆಗ್ಲಿಲ್ಲ. ಮಳೆ ಆಗ್ಲಾರ್ದ ಕಾರಣಕ್ಕ ಎಲ್ಲಾ ಬೆಳೆ ಸರಿಯಾಗಿ ಪೀಕ್ ಬರ್ಲೇ ಇಲ್ಲ. ಎಲ್ಲಾ ರೈತರು ನಿರಾಶೆ ಆದ್ರು. ಆದ್ರ ನಾವು ಭೂಮಿ ತಾಯಿಗೆ ಹಾಕಿವಿ ಅಂತಂದ್ರ ಅದು ಬೀಜ ಗೊಬ್ಬರ ಅದ್ರದ್ದು ಆಳಿಂದು ಹೋಳಿಂದು ಸಾಕಷ್ಟು ಬಂದಿದ್ರಿಂದ ರೈತರೆಲ್ಲ ಇದಾಗ್ಬಿಟ್ಟಿದ್ರು. ಒಂದ್ ಸ್ವಲ್ಪ ಅಸಮರ್ಥರಾಗಿದ್ರು. ಅದಕ್ಕ ನಾವೇನಂದ್ವಿ, ಈಗ ಮತ್ ವಾಪಸ್ ಒಳ್ಳಿ ಮತ್ ಹೋದ ವರ್ಷ ಹಾಕಿದ್ರು. ಎಲ್ಲರೂ 4 ಲಕ್ಷ 5 ಲಕ್ಷ ಅಜ್ವಾನಕ್ಕ ರೊಕ್ಕ ತಗೊಂಡ್ರು. ಆನಂತರ ಹೆಸರು ಬೆಳೆಯನ್ನು ಸಾಕಷ್ಟು ಹೆಸರು ಬೆಳೆಗಳನ್ನ ಬೆಳೆದ್ವಿ. ಮತ್ತ ಈಗ ಗೋವಿನ ಜೋಳ ಹಾಕಿವಿ, ತೊಗರಿ ಹಾಕಿವಿ. ತೊಗರಿಯನ್ನು ಕೃಷಿ ವಿಶ್ವವಿದ್ಯಾಲಯ ಬಾಗಲಕೋಟೆಯವರು ನಮಗ ತೊಗರಿಯನ್ನು ನಮ್ಮ ಊರಿಗೆ ಆತು, ನಮ್ಮ ಊರಿನ ಸುತ್ತಮುತ್ತಲ ಹಳ್ಳಿಯವರಿಗೆ ತೊಗರೆ ಬೀಜಗಳನ್ನು ಕೊಟ್ರು. ತೊಗರೆ ಬೀಜಗಳನ್ನು ಎಲ್ಲಾರು ಬಿತ್ತಿಂದ ಮತ್ ಸ್ವಲ್ಪ ದಿನ ಆಗಿಂದ ಬಂದ್ರು. ರೈತರನ್ನೆಲ್ಲರನ್ನು ಸಂಪರ್ಕಿಸಿ ರೈತರಿಗೆಲ್ಲರಿಗೆ ಈ ತೊಗರೆಯನ್ನು ಎಲೆಗಳನ್ನು ಚೂಟಿಸ್ಬೇಕಂತ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಹೋದ್ರು. ರೈತ ಈ ದೇಶದ ಬೆನ್ನೆಲುಬು ಎನ್ನುವುದನ್ನು ನಾವು ಈ ಒಂದ್ ವರ್ಷ ನಮಗ ಬೆಳಿಲಿಲ್ಲ ಅಂದ್ರ ನಾವು ಭೂಮಿಗೆ ಹಾಕಿದ್ದು ಎಲ್ಲಿ ಹೋಗಲ್ಲದು. ಭೂಮಿ ತಾಯಿ ನಮ್ಗೆ ಎಂದರ ಒಂದಿನ ಅದರದ್ದು ಹೊಟ್ಟೆ ಕೊಡ್ತಾಳ. ನಾವು ನೀರಾವರಿ ಐತಿ, ನಮ್ದು ತೋಟ ಐತಿ. ಅದಕ್ಕ ಇದು ಏನಂದ್ರ ಇದು ಟಮಾಟಿ, ಮೆಣಸಿನ್ಕಾಯಿ, ಈ ತರ ಎಲ್ಲ ಬದನೆಕಾಯಿ ತರಕಾರಿಗಳನ್ನ ನಾವು ತೋಟಕ್ಕೆ ಹಾಕಿ ನಾವ ಹೊಲಕ್ಕೆ ಇದು ಹುಣಗುಂದಕ್ಕ ತಗೊಂಡೋಗ್ತಿವಿ. ಬೆಳಗ್ಗೆ 6 ಗಂಟೆಯಿಂದ ಹಿಡಿದು 10 ಗಂಟೆವರೆಗೂನು ಅದನ್ನ ತೊಳೆಯೋದು ಕಟ್ಟೋದು ಅದನ್ನೆಲ್ಲ ಮಾಡಿ ತಗೊಂಡ್ ಹೋಗ್ತೀವಿ. ಆನಂತರ ಹತ್ತಿ ಕ್ರಾಸ್ ಮಾಡೀವಿ. ನಾವು ಈ ವರ್ಷ ಹತ್ತಿ ಪ್ಲಾಟ್ ಮಾಡೀವಿ. ಆ ಪ್ಲಾಟ್ 3 ಎಕರೆ ಹಾಕಿವಿ. 3 ಪ್ಲಾಟ್ ಮಾಡೀವಿ. ಆ 3 ಪ್ಲಾಟಿಗೂ ಫಸ್ಟ್ 6 ಗಂಟೆಗೆ ಹೊಲಕ್ ಹೋಗ್ಬೇಕು. ಗಂಡತ್ತಿ ಹೂವು ಹರ್ಕೊಂಬಂದು ಆ ಪುಡಿ ಮಾಡಿ ಎಣ್ಣತ್ತಿಗೆ ಆ ಸಿರಂಜಿ ಮೂಲಕ ಮುಟ್ಟಿಸ್ಬೇಕು. ಇಷ್ಟು ಹೇಳಿ ನನ್ನ 4 ಮಾತುಗಳನ್ನ ಮುಗಿಸುತ್ತೇನೆ. ಅಭಿನಂದನೆ, ಬಹಳ ಸಂತೋಷ. ನೋಡ್ರಿ, ಇಲ್ಲೆಲ್ಲ ಉತ್ಸಾಹದ ವಾತಾವರಣ. ಯಾಕಂದ್ರೆ ಈ ಕೃಷಿ ಮೇಳದೊಳಗೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲಿ ನೋಡಿದಲ್ಲಿ ಕೂಡ ಜನ ಕಾಣ್ತಾ ಇದ್ದಾರೆ. ಹಾಗೇನೆ ಈ ಒಂದು ಮುಖ್ಯ ಸಮಾರಂಭ ನಡೀತಾ ಇದೆ. ಈಗ ಇವತ್ತು 2ನೇ ದಿನದಂದು ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿಯ ಪಾತ್ರ ಅಂತೇಳಿ ಒಂದು ವಿಚಾರಗೋಷ್ಠಿ ಕಾರ್ಯಕ್ರಮ ಇದೆ. ರೈತರಿಂದ ರೈತರ ಈ ಕಾರ್ಯಕ್ರಮದ ಪ್ರಗತಿಪರ ರೈತರ ಅನಿಸಿಕೆಗಳನ್ನು ವ್ಯಕ್ತ ಮಾಡಲಾಗ್ತದೆ. ಯಾಕಂದ್ರೆ ಇವತ್ತು ನಮ್ಮ ರೈತ ಬಾಂಧವರು ಕೃಷಿ ಸಾಕ್ಷರಾಗಬೇಕು ಅಂತಂದ್ರೆ ಒಂದು ಪ್ರಗತಿಪರ ರೈತರ ಮಾತುಗಳನ್ನು ಕೇಳಬೇಕು. ವೈಜ್ಞಾನಿಕವಾಗಿ ನಾವು ಕೃಷಿಯನ್ನು ಮಾಡ್ಬೇಕಂದ್ರೆ ವಿಜ್ಞಾನಿಗಳ ಮಾತನ್ನು ಕೇಳಬೇಕು. ಕೃಷಿ ತಾಂತ್ರಿಕತೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಉತ್ತಮ ಕೃಷಿ ಮಾಡಬಹುದು, ಲಾಭದಾಯಕ ಕೃಷಿ ಮಾಡಬಹುದು. ಕೃಷಿಕರು ಸಶಕ್ತರಾದ್ರೆ ನಮ್ಮ ಭಾರತ ಸಶಕ್ತರಾಗ್ತದೆ ಅನ್ನೋ ಒಂದು ಆಶಯ ಈ ಒಂದು ಕೃಷಿ ಮೇಳದ್ದು ಅಂತ ಹೇಳ್ತಾ, ಶಾರದಾ ಬಂಡವಾಳ ಅವರು ಇನ್ನೊಬ್ರು ಸಶಕ್ತ ಮಹಿಳೆ ನಮ್ಮ ಜೊತೆಗಿದ್ದಾರೆ. ಅವರು ಧಾರವಾಡ ಜಿಲ್ಲೆಯವರು. ತಮ್ಮ ಒಂದು ಅನಿಸಿಕೆಗಳನ್ನ ಏನು ಇವತ್ತು ಪ್ರಶಸ್ತಿ ತೆಗೆದುಕೊಂಡ್ರಲ್ಲ ಆ ಒಂದು ಸಂತೋಷವನ್ನು ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಶಾರದಾ ಅವರೇ, ನೀವು ಮಾತಾಡಿ ನಿಮ್ಮ ಒಂದು ಸಂತೋಷವನ್ನು ಹಂಚಿಕೊಳ್ಳಿ. ಯಾಕಂದ್ರೆ ಮಹಿಳೆಯರು ಹೇಗೆ ಆರ್ಥಿಕವಾಗಿ ಸ್ವಾತಂತ್ರ್ಯ ಹೊಂದಬೇಕು, ಮತ್ತೆ ಮನೆಯವರಿಗೆ ಹೆಂಗ್ ಸಹಕಾರ ನೀಡಬೇಕು, ಮನೆಯವರು ನಿಮ್ಗೆಲ್ಲ ಹೆಂಗ್ ಸಹಕಾರ ನೀಡಬೇಕು, ಆಮೇಲೆ ಹೇಗೆ ನೀವು ಎಲ್ಲರಿಗೂ ನಮಸ್ಕಾರ. ನಾನು ಶಾರದಾ ದೊಡ್ಡಪ್ಪ ಬಂಡಿವಾಡ ಅಂತ ಮರೆಯವಾಡ ಗ್ರಾಮದವರು, ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕಿನವರು. ನಮ್ಗೆ ಇಲ್ಲಿ ಕೃಷಿ ಮೇಳದಲ್ಲಿ ಶ್ರೇಷ್ಠ ಕೃಷಿ ಮಹಿಳೆ ಎಂದು ಅವಾರ್ಡ್ ಸಿಕ್ಕೈತಿ. ಸಂತೋಷ ಆಗ್ತಾ ಇದೆ. ನಮಗೆ ಕೃಷಿ ಇಲಾಖೆಯಿಂದ ಎಲ್ಲ ವಿಜ್ಞಾನಿಗಳು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಹೊಲದಲ್ಲಿ 3 ಎಕರೆ ನಾವು ನೀರಾವರಿ ಮಾಡ್ತೀವಿ, 6 ಎಕರೆ ಒಣ ಬೇಸಾಯ ಮಾಡ್ತೀವ್ರಿ. ಅದರಲ್ಲಿ ಹಸಿ ಮೆಣಸಿನಕಾಯಿ, ಹೀರೆಕಾಯಿ, ಅವರೆಕಾಯಿ, ಚಿಕ್ಕಡ ಬೇಸಾಯಲ್ಲಿ ಹೀರೆಕಾಯಿ, ಹಾಗಲಕಾಯಿ ಮಾಡ್ತೀವ್ರಿ. ನಮ್ಮ ಮನೆಯವರು ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಎಲ್ಲವರು ಹೇಳಿದ ಹಾಗೆ ಕೃಷಿ ವಿಜ್ಞಾನಿಗಳ ಮಾಹಿತಿ ತೆಗೆದುಕೊಂಡು ಅವರ ಏನಿಗೆ ನಮಗೆ ಮಾಹಿತಿ ಕೊಡುತ್ತಾರೆ ಅದರ ಪ್ರಕಾರ ನಾವು ಮಾಡುತ್ತೇವೆ. ಆಮೇಲೆ ಮನೆಯಲ್ಲಿ ಆಡು, ಕುರಿ, ಮೇಕೆ ಇದಾವೆ. ಆಮೇಲೆ ಹನಿ ನೀರಾವರಿ ಅಳವಡಿಸಿದ್ದೇವೆ. ಹೊಲದಲ್ಲಿ ಕೆರೆ ಮಾಡಿದ್ದೀವಿ. ಕೆರೆಯಲ್ಲಿ ಕಟ್ಲಾ ತಳಿ ಮೀನುಗಳನ್ನು ಹಾಕಿದೀವಿ. ಆಮೇಲೆ ನಾವು ಹಿಂಗಾರಿಯಲ್ಲಿ ಕಡಲೆ ಸಾವಯವ ಕೃಷಿ ಮಾಡುತ್ತೇವೆ. ಸೋಯಾಬೀನ್, ಹೆಸರು, ಉದ್ದು ಹೊಲದಲ್ಲಿ ಬಿತ್ತನೆ ಮಾಡುತ್ತೇವೆ. ಎಲ್ಲವೂ ಸಾವಯವ ಕೃಷಿ ಮಾಡುತ್ತೇವೆ. ಅದನ್ನು ಬಿತ್ತಿದಲ್ಲಿ ಬೀಜಗಳನ್ನು ಮನೆಯಲ್ಲೇ ತಯಾರಿ ಮಾಡಿ ರೈತರಿಗೆ ಅವನ್ನ ಊರಲ್ಲೇ ಕೊಡುತ್ತೇವೆ. ಬಹಳ ಜನರು ದೂರ ಊರಿನಿಂದ ಬಂದು ನಮ್ಮ ಮನೆಯಲ್ಲಿ ಬಿತ್ತನೆ ಬೀಜ ತೆಗೆದುಕೊಂಡು ಹೋಗುತ್ತಾರೆ. ಹೊಳ್ಳೆ ಮತ್ತೆ ಅವರು ಬಂದು ನಮ್ಗೆ ಬೆಳೆ ಬಹಳ ಚೆನ್ನಾಗಿದೆ ಅಂತ ಹೇಳಿ ನಮಗ್ ಮತ್ತೆ ಬಂದು ಹೇಳಿ ಹೋಗ್ತಾರೆ.
ಹಾಗಾಗಿ ನಾವು ವರ್ಷ ಅದರಿಂದ ಇನ್ನೂ ಹೆಚ್ಚು ಉತ್ಪಾದನೆ ಮಾಡಬೇಕನ್ನೋ ಆಸೆಯಿಂದ ವರ್ಷ ಇನ್ನೂ ಹೆಚ್ಚಿನ ತಳಿಯ ಹೊಸ ತಳಿಗಳನ್ನು ತೆಗೆದುಕೊಂಡು ಬಿತ್ತನೆ ಮಾಡಿ ಅದನ್ನ ಬೀಜ ಸಂರಕ್ಷಣೆ ಮಾಡಿ ಎಲ್ಲ ರೈತರಿಗೂ ನಾವು ಕೊಡುತ್ತೇವೆ. ಎಲ್ಲ ಮಹಿಳೆಯರು ಕೃಷಿಯಿಂದ ಬಹಳ ಮಹಿಳೆಯರು ಕೃಷಿಯಲ್ಲಿ ತೊಡಗಿದ್ದಾರೆ. ಅವ್ರಿಗೆ ಯಾವುದೇ ತರವಾದ ಸಹಾಯ ಮಾಡಬೇಕಂತ ಕೃಷಿ ಇಲಾಖೆಯಿಂದ ಹಲವು ವಿಜ್ಞಾನಿಗಳಿಂದ ಸಹಾಯ ತೆಗೆದುಕೊಂಡು ಅವರಿಗೆ ಅದರಲ್ಲಿ ಬಹಳ ಕಾರ್ಯಕ್ರಮಗಳು ನಡೆಯುತ್ತವೆ. ಅದರಲ್ಲಿ ಅವರು ತೆಗೆದುಕೊಂಡು ಅವರ ಸಹಾಯದಿಂದ ಮನೆಯಲ್ಲಿ ಹೈನುಗಾರಿಕೆ, ಕುರಿ ಕೋಳಿ ಸಾಕಾಣಿಕೆ ಸ್ವಸಹಾಯ ಸಂಘಗಳ ಮಾಡಿ ಅದರಿಂದ ಮತ್ತು ತಾವು ಮಾಡೋದಲ್ಲದೆ ತಮ್ಮಿಂದ 4 ಜನ ಮಹಿಳೆಯರಿಗೆ ಉಪಯೋಗವಾಗುವ ತರ ಸಹಾಯ ಮಾಡಬೇಕು. ಬಹಳ ಸಂತೋಷ ಶಾರದಾ ಮೇಡಮ್, ನಿಮ್ಮ ಒಂದು ಸಂತೋಷ ನೋಡ್ತಾ ಇದ್ರೆ ನಮಗೆ ಹೇಗೆ ಒಬ್ಬ ಮಹಿಳೆ ಸಶಕ್ತರಾದ್ರೆ ಯಾವ ರೀತಿ ಒಂದು ಬದುಕು ಬಂಗಾರ ಆಗ್ತದ ಅನ್ನೋದನ್ನ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ನೋಡ್ರಿ, ಇವತ್ತು ಬಹಳ ಒಂದು ಅಭಿಮಾನದ ಸಂಗತಿ ಅಂದ್ರೆ ಕೇಳಿದ್ರೆ ಪ್ರಧಾನಮಂತ್ರಿಗಳು 109 ತಳಿಗಳನ್ನ ಲೋಕಾರ್ಪಣೆ ಮಾಡಿದ್ರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ 2 ಸಿರಿಧಾನ್ಯ ತಳಿಗಳು ಕೂಡ ಅದರ ಸ್ಥಾನ ಪಡೆದಾವು. ಜೋಳ ತಳಿ DHS 6 ಮತ್ತು ಬರಗು ತಳಿ DHPM 60 ಮತ್ತು 4 ಅಂತೇಳಿ. ಅಂದ್ರೆ ಮುಖ್ಯವಾಗಿ ವಿಶ್ವವಿದ್ಯಾಲಯ ಸಂಶೋಧನೆಗಳನ್ನು ಕೂಡ ಸಾಕಷ್ಟು ವಿಸ್ತೃತ ಮಾಡಲಾಗ್ತಾ ಇದೆ. ಅವರು ಇವತ್ತು ನಮ್ಮ ಜೊತೆಗೆ ಅವರು ಡಾಕ್ಟರ್ ನಾಗರಾಜ್ ಅವರಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ಯಾವ ರೀತಿ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳು ರೈತರ ಸಮೀಪ ಹೋಗ್ತಾ ಇವೆ ಮತ್ತೆ ಈ ಕೃಷಿ ಮೇಳವನ್ನ ನಮ್ಮ ರೈತ ಬಾಂಧವರು ಹೇಗೆ ಉಪಯೋಗ ತೆಗೆದುಕೊಳ್ಬೇಕು ಆ ಕುರಿತಂತೆ 2 ಮಾತುಗಳನ್ನ ನಮ್ಮ ಪ್ರೊಫೆಸರ್ ನಾಗರಾಜ್ ಅವರು ಹೇಳ್ತಾರೆ. ಈಗ ನಾವು ಶ್ರೇಷ್ಠ ರೈತ ಬಂದವರೇ, ಈಗಾಗಲೇ ನಾವೆಲ್ಲ ಶ್ರೇಷ್ಠ ಕೃಷಿ ಮಹಿಳೆ, ಶ್ರೇಷ್ಠ ಕೃಷಿಕ ಅಂತ ನಾವು ಈಗ ಪ್ರತಿಯೊಂದು ಜಿಲ್ಲೆಗೆ ಒಬ್ಬ ರೈತ ಮಹಿಳೆಯನ್ನ ನಾವು ಸೆಲೆಕ್ಟ್ ಮಾಡಿದ್ದೇವೆ. ಅವರು ಯಾವ ವಿಶೇಷ ರೀತಿಯಲ್ಲಿ ಅವರು ಕೃಷಿಯನ್ನ ಮಾಡಿ ತಮ್ಮ ಆದಾಯವನ್ನ, ನಮ್ಮ ಕೃಷಿ ಮೂಲದಿಂದ ಆದಾಯವನ್ನ ದ್ವಿಗುಣಗೊಳಿಸಿದ್ದಾರೆ ಅಂತ ರೈತರನ್ನ ನಾವು ನೋಡಿ ಅದನ್ನ ಸೆಲೆಕ್ಟ್ ಮಾಡಿದ್ದೇವೆ. ಅದರಲ್ಲಿ ಎಲ್ಲಾ ರೈತರನ್ನ ನಾವು ಕರೆದು ಇಂದು ಕೃಷಿ ಮೇಳದಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡಿದ್ದೇವೆ. ಈ ಸನ್ಮಾನ ಮಾಡುವುದರಿಂದ ಬೇರೆ ರೈತರು ಕೂಡ ಇದರಿಂದ ಒಂದು ಉತ್ತೇಜನಗೊಂಡು ಅವರು ಸಹ ಮುಂದೆ ಕೃಷಿಯಲ್ಲಿ ಉತ್ತಮ ಇಳುವರಿನ ತೆಗೆಯಲಿಕ್ಕೆ ಅವಕಾಶ ಆಗ್ತದೆ. ಹಾಗೆ ಕೃಷಿಯನ್ನು ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಜೊತೆಗೆ ಎಲ್ಲಾ ರೈತ ಬಾಂಧವರು ಇವರನ್ನ ನೋಡಿ ಹೆಚ್ಚಿಗೆ ಕಲಿತ್ಕೊಂಡು ತಮ್ಮ ಹೊಲದಲ್ಲಿ ಇದನ್ನ ವಿವಿಧ ಬೆಳೆಗಳನ್ನ ಬೆಳೆದು ನೀವು ಆದಾಯವನ್ನ ಹೆಚ್ಚು ಮಾಡಲಿಕ್ಕೆ ಪ್ರೇರೇಪಣೆ ಆಗ್ತಾರೆ ಈ ಎಲ್ಲಾ ರೈತರು, ಸಾಧಕ ರೈತರು ಅಂತ ನಾನು ತಮಗೆ ಹೇಳಲು ಇಚ್ಛಿಸುತ್ತೇನೆ. ಜೊತೆಗೆ ಎಲ್ಲಾ ರೈತ ಬಾಂಧವರು ಇದನ್ನ ವಿವಿಧ ಬೆಳೆಗಳಲ್ಲಿ ವಿವಿಧ ತಂತ್ರಜ್ಞಾನವನ್ನು ಅಳಿಸಿಕೊಂಡು ಹೆಚ್ಚಿಗೆ ಆದಾಯ ಪಡಿಬೇಕೆಂದು ಈ ಮೂಲಕ ತಮ್ಮಲ್ಲಿ ನಾವು ಕೇಳ್ಕೊಳ್ತೇವೆ. ಪ್ರೊಫೆಸರ್ ನಾಗರಾಜ್ ಅವರೇ, ತಾವು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮತ್ತೆ ಮುಖ್ಯವಾಗಿ ಈ ಕೃಷಿ ಮೇಳದೊಳಗ ರೈತ ಬಾಂಧವರು ಯಾವ ರೀತಿ ಪ್ರಯೋಜನ ಪಡಿಬೇಕು, ಇಲ್ಲಿ ಬಂದು ಎಲ್ಲೆಲ್ಲಿ ಓಡಾಡಬೇಕು, ಯಾವ ಮಾರುಕಟ್ಟೆಯನ್ನ ನಾವು ಪ್ರವೇಶಿಸಬೇಕು, ಹೇಗೆ ಕೃಷಿ ತಾಂತ್ರಿಕತೆ ಅರ್ಥ ಮಾಡ್ಕೊಳ್ಬೇಕು, ಅದನ್ನ ತಮ್ಮ ಅದ್ರೊಳಗ ಹೊಲದೊಳಗ ಪ್ರಯೋಗ ಮಾಡಬೇಕು ಅಂತ 2 ಮಾತು. ರೈತ ಬಾಂಧವರಿಗೆ ನಾವು ಹೇಳೋದಂದ್ರೆ, ನಮ್ಮ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ 4 ದಿನ ಕೃಷಿ ಮೇಳ ನಡೀತಾ ಇದೆ. ಇದು ಇವತ್ತು 2ನೇ ದಿನ. ಈ 2 ದಿನ ಉದ್ಘಾಟನೆ ಆದ ಎಲ್ಲಾ ರೈತರು ಬಂದ ನಂತರ ನಾವು ಇಲ್ಲಿ ಪ್ರಾತ್ಯಕ್ಷಿಕೆಗಳನ್ನ ಹಾಕಿದ್ದೇವೆ. ಹೊಲದಲ್ಲಿ ಪ್ರಾತ್ಯಕ್ಷಿಕೆಗಳನ್ನ ಹಾಕಿದೆ. ರೈತರು ತಪ್ಪದೇ ನೋಡ್ಬೇಕಾಗುತ್ತೆ. ಎಲ್ಲಾ ಬೆಳೆಗಳಲ್ಲಿ, ಈ ಉತ್ತರ ಕರ್ನಾಟಕದ ಎಲ್ಲಾ ಬೆಳೆಗಳಲ್ಲಿ ಕೂಡ ಪ್ರಾತ್ಯಕ್ಷಿಕೆಗಳು, ಅದು ಹೊಸ ತಳಿಗಳು ಆಗಿರ್ಬೋದು ಅಥವಾ ಬೇರೆ ಹೊಸ ತಂತ್ರಜ್ಞಾನ ಆಗಿರ್ಬೋದು, ಇವುಗಳನ್ನ ತಾವು ಹೊಲದಲ್ಲಿ ಖುದ್ದಾಗಿ ವೀಕ್ಷಿಸಿ ಆ ತಂತ್ರಜ್ಞಾನವನ್ನು ತಾವು ತಮ್ಮ ಹೊಲದಲ್ಲಿ ಅಳವಡಿಸಬೇಕಾಗಿ ವಿನಂತಿ. ಜೊತೆಗೆ ನಮ್ಮಲ್ಲಿ ವಿವಿಧ ಸ್ಟಾಲ್ಗಳನ್ನ ಹಾಕಿದ್ದೇವೆ, ಅಂಗಡಿಗಳನ್ನ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯದ ಬೇರೆ ಬೇರೆ ವಿಭಾಗದಲ್ಲಿ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಕ್ಕೆ ಎಲ್ಲ ಸ್ಟಾಲ್ಗಳನ್ನ ಹಾಕಿದೆ. ಆ ಸ್ಟಾಲಲ್ಲಿ ನೀವು ಹೋಗಿ ನಿಮಗೆ ಏನು ಮಾಹಿತಿ ಬೇಕೋ, ನಿಮಗೆ ಯಾವ ತಂತ್ರಜ್ಞಾನ ಬೇಕೋ, ಯಾವ ಬೆಳೆಯ ಬಗ್ಗೆ, ಯಾವ ಕೀಟ ರೋಗ ಬಗ್ಗೆ ನಿರ್ವಹಣೆ ಹೇಗೆ, ಸಾವಯವ ಬಗ್ಗೆ ಹೇಗೆ, ತೋಟಗಾರಿಕೆ ಬಗ್ಗೆ, ರೇಷ್ಮೆ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿಗಳು ತಮಗೆ ಲಭ್ಯವಾಗ್ತದೆ. ತಮ್ಮ
ಹೊಲದಲ್ಲಿ ಏನಾದರೂ ತೊಂದರೆಗಳಿದ್ರೆ ಆ ತೊಂದರೆಗಳಿಗೂ ಸಹ ಪರಿಹಾರ ನೀವು ಖುದ್ದಾಗಿ ಇಲ್ಲಿ ಪಡ್ಕೊಳ್ಬೇಕು. ಎಲ್ಲ ವಿಜ್ಞಾನಿಗಳು ಲಭ್ಯವಿದ್ದಾರೆ ನಿಮಗೆ. ಅದು ಯಾವುದೇ ವಿಷಯ ಆಗಿರ್ಬೋದು, ಕೀಟಶಾಸ್ತ್ರ, ರೋಗಶಾಸ್ತ್ರ, ಬೇಸಾಯ ಶಾಸ್ತ್ರ, ಎಲ್ಲ ರೀತಿಯಲ್ಲೂ ನಿಮ್ಮ ವಿವಿಧ ತಂತ್ರಜ್ಞಾನವನ್ನು ನಾವು ಕೊಡ್ತಾ ಇದ್ದೀವಿ 4 ದಿನ. ದಯವಿಟ್ಟು ತಾವು ಇದರ ಸದುಪಯೋಗ ಪಡ್ಕೋಬೇಕು ಅಂತ ತಾವು ತಮ್ಮೆಲ್ಲರಿಗೂ ನಾನು ಈ ಮೂಲಕ ನಾಗರಾಜ್ ಅವರೇ ಧನ್ಯವಾದಗಳು. ರೈತ ಬಾಂಧವರು, ಇದು ಕೃಷಿ ಮೇಳ ಒಂದು ವರದಾನ ತರ. ಯಾಕಂದ್ರೆ ಈ ಸಾಕಷ್ಟು ಕೃಷಿ ತಾಂತ್ರಿಕತೆಗಳಿವೆ. ಕಬ್ಬಿನಲ್ಲಿ ಸಾರಜನಕ, ಪೊಟ್ಯಾಸ್ ರಸಗೊಬ್ಬರಗಳನ್ನ ಕಂತುಗಳ ಮೂಲಕ ನಿಖರವಾದ ಪೋಷಕಾಂಶ ಹೆಂಗ್ ನಿರ್ವಹಣೆ ಮಾಡಬೇಕು, ತೊಗರಿಯಲ್ಲಿ ಬರ ನಿರ್ವಹಣೆ ಹೆಂಗ್ ಮಾಡಬೇಕು, ಸೋಯಾವರಿಯಲ್ಲಿ ಎಲೆ ತಿನ್ನುವ ಹುಳುಗಳು ಮತ್ತೆ ಕಾಯಿ ಕೊರೆ ಹುಳು ನಿರ್ವಹಣೆ ಹೆಂಗ್ ಮಾಡಬೇಕು, ಶೇಂಗಾದಲ್ಲಿ ಎಲೆ ತಿನ್ನುವ ಹುಳುಗಳ ನಿರ್ವಹಣೆ ಹೆಂಗ್ ಮಾಡಬೇಕು, ಪುನರಾವರ್ತಿತ ಬೆದೆಯುಳ ಜಾನುವಾರುಗಳ ನಿರ್ವಹಣೆ ಹೆಂಗ್ ಮಾಡಬೇಕು, ರಕ್ತಹೀನತೆಯಿಂದ ಬಳಲ್ತಾ ಇರುವಂತಹ ರೈತ ಮಹಿಳೆಯರಿಗೆ ಮತ್ತು ಶಾಲಾ ಮಕ್ಕಳಿಗೆ ಸಿರಿಧಾನ್ಯಗಳ ಪೂರಕ ಆಹಾರವನ್ನ ಯಾವ ರೀತಿ ನೀಡಬೇಕು, ಕಡಲೆ ಮತ್ತು ಗೋಧಿಯಲ್ಲಿ ಬೆಳವಣಿಗೆ ಇಳುವರಿ ಹೆಚ್ಚಿಸಲು ಮೈಕ್ರೋರೈಸವನ್ನು ಹೆಂಗ್ ಹಾಕಬೇಕು ಅನ್ನೋದನ್ನ ಕುರಿತು, ಅಂದ್ರೆ ವಿಸ್ತೃತವಾಗಿ ಎಲ್ಲ ಕೃಷಿ ತಾಂತ್ರಿಕತೆಗಳ ಕುರಿತಂತೆ ಬಹಳ ಮಾಹಿತಿ ಇದೆ. ನಮ್ಮ ಒಂದು ಕೃಷಿಯನ್ನ ಯೂ ಟರ್ನ್ ಮಾಡುವಂತ ಅವಕಾಶ ಇದೆ. ಯಾಕಂದ್ರೆ ಇವತ್ತು ರೈತರು ಕಷ್ಟ ಪಡ್ತಾ ಇದ್ದಾರೆ, ಖರ್ಚು ಮಾಡ್ತಾ ಇದ್ದಾರೆ, ಅವರಿಗೆ ಇಳುವರಿ ಬರ್ತಾ ಇಲ್ಲ, ಅವರಿಗೆ ಲಾಭ ಸಿಗ್ತಾ ಇಲ್ಲ. ಆದ್ರೆ ಈ ಒಂದು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಮತ್ತೆ ಸಂಶೋಧನವನ್ನ ನಾವು ಅಳವಡಿಸಿಕೊಂಡು ಇಲ್ಲೇ ಎಲ್ಲ ಒಂದು ಮಾಹಿತಿಯನ್ನು ತೆಗೆದುಕೊಂಡು ನಾವು ಆಶಯದಾಯಕವಾಗಿ ಕೃಷಿಯನ್ನು ಮಾಡ್ಲಿಕ್ಕೆ ಸಾಧ್ಯ. ಖಂಡಿತವಾಗಿ ಲಾಭ ಇದೆ. ಇಲ್ಲಿ ನಮ್ಮ ಕೃಷಿ ಪ್ರಗತಿಪರ ರೈತರು ಶಿವಾನಂದ ಮಂಗನವರಿದ್ದಾರೆ, ಬಿಜಾಪುರ ಜಿಲ್ಲೆಯವರು. ಅವರು ಬಹಳ ಉತ್ಸಾಹದಿಂದ ಇಲ್ಲಿ ಭಾಗವಹಿಸಿದ್ದಾರೆ. ಶ್ರೇಷ್ಠ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರು ಉತ್ಸಾಹದಿಂದ ನಿಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಮಸ್ಕಾರ. ಹೇಳಿ ಶಿವಾನಂದ ಅವರೇ. ಸರ್ ನಮಸ್ಕಾರ ಸರ್. ನಾವು ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕು 84ದ ರೈತರು ಮಾತಾಡೋದು. ಬಹಳಷ್ಟು ಸಂತೋಷ ಅನಿಸ್ತದೆ. ಯಾಕಂದ್ರೆ ಇವತ್ತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಕರ್ನಾಟಕ ಸರ್ಕಾರ ಕೃಷಿ ಮೇಳದಲ್ಲಿ ಇವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾಡಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯಗಳು ರೈತರಿಗೆ ವರದಾನವಾಗಿವೆ. ಯಾಕಂದ್ರೆ ಇವತ್ತಿನ ಒಂದು ಯುಗದಲ್ಲಿ ಭೂಮಿ ಕಡಿಮೆ ಆಗ್ಲಕತ್ತದ, ಆದ್ರ ಜನಸಂಖ್ಯೆ ಹೆಚ್ಚಾಗ್ಲಕತ್ತದ. ನಾವು ಬೆಳೀತಕ್ಕಂತ ಬೆಳೆಗಳು, ಆಹಾರ ಧಾನ್ಯಗಳು ದ್ವಿಗುಣ ಆಗ್ಬೇಕಾಗ್ಯದ ಇವತ್ತು. ಆ ಒಂದು ನಿಟ್ಟಿನಲ್ಲಿ ನಾವಿವತ್ತು ಬೆಳೆಯನ್ನ ಬೆಳಿಬೇಕಾಗ್ತದ. ಅದಕ್ಕೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ನಾವೆಲ್ಲ ಅಳವಡಿಸ್ಕೊಳ್ಬೇಕಾಗ್ತದ. ಉದಾಹರಣೆಗಾಗಿ ನಾವು ಹೇಳ್ಬೇಕಂತಂದ್ರೆ ದ್ರಾಕ್ಷಿಯಲ್ಲಿ ಇರ್ತಕ್ಕಂತ ಒಂದು ಸೋಲಾರ್ ಟ್ಯಾಪ್ ಆಗಿರ್ಬೋದು, ಒದರುವ ಯಂತ್ರ ಆಗಿರ್ಬೋದು, ಡಬಲ್ ಉಲ್ಲಂಡಿ ದ್ರಾಕ್ಷಿ ಆಗಿರ್ಬೋದು, ಅದೇ ರೀತಿಯಾಗಿ ಮಿಶ್ರ ಬೆಳೆ, ಅಲ್ಲಿಂದ ಸಾವಯವದಲ್ಲಿ ಬೆಳೀತಕ್ಕಂತ ಜೋಳ, ಗೋಧಿ, ವಿಷಮುಕ್ತ ಆಹಾರ ಬೆಳೆಗಳನ್ನ ಬೆಳೀತಕ್ಕಂಥದ್ದು ಮತ್ತು ಸಾವಯವಕ್ಕೆ ನಾವು ಹೆಚ್ಚು ಒತ್ತನ್ನ ಇವತ್ತು ಕೊಡ್ತಾ ಇದ್ದೇವೆ. ಅಲ್ಲಿಂದ ಸಾವಯವದಲ್ಲಿ ಜವಿಗೋಧಿಯನ್ನು ಬೆಳೀತಕ್ಕಂಥ ಬೀಜೋತ್ಪಾದನೆಯನ್ನ ಮಾಡ್ತಕ್ಕಂಥದ್ದು ಇವತ್ತ ಕೃಷಿ ವಿಶ್ವವಿದ್ಯಾಲಯ ಏನ್ ಮಾಡಕತ್ತ ಅಂತಂದ್ರೆ ನಮ್ಮ ಆಹಾರ ಧಾನ್ಯಗಳನ್ನ ದ್ವಿಗುಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸಾಕಷ್ಟು ನಮ್ಮ ಹೊಲಗಳಿಗೆ ಬಂದು ಎಲ್ಲ ವಿಜ್ಞಾನಿಗಳು ಬಂದು ನಮಗೆ ಮಾರ್ಗದರ್ಶನವನ್ನ ನೀಡ್ತಾರೆ. ಆ ಒಂದು ಮಾರ್ಗದರ್ಶನದಲ್ಲಿ ನಾವು ಏನ್ ಮಾಡಿದ್ದೇವೆ ಅಂತಂದ್ರೆ ಇವತ್ತು ಎಲ್ಲಾ ಕೃಷಿ, ಸಮಗ್ರ ಕೃಷಿಯೊಳಗ ಅರಣ್ಯ ಕೃಷಿ ಆಗಿರ್ಬೋದು, ಮಿಶ್ರ ಬೆಳೆ ಆಗಿರ್ಬೋದು, ಅಂತರ್ ಬೇಸಾಯ ಆಗಿರ್ಬೋದು, ಇವೆಲ್ಲವನ್ನ ನಾವು ಇವತ್ತು ಅಳವಡಿಸಿಕೊಂಡು ಆಹಾರ ಧಾನ್ಯವನ್ನ ದ್ವಿಗುಣ ಮಾಡಬೇಕಾಗಿದೆ ಇವತ್ತು. ಅದಕ್ಕಾಗಿ ನಾವು ಇವತ್ತು ಎಲ್ಲ ರೀತಿಯಿಂದ ಹೆಚ್ಚಿನ ಬೆಳೆಗಳನ್ನ ಬೆಳಿಲಿಕ್ಕೆ ನಾವು ಈ ಕೃಷಿ ವಿಶ್ವವಿದ್ಯಾಲಯಗಳು ಸಹಾಯ ಮಾಡ್ತವೆ ಅಂತಕ್ಕಂಥ ಮಾತನ್ನು ಹೇಳ ಬಯಸ್ತೇನೆ. ಶಿವಾನಂದವರೇ, ನಿಮ್ಮ ನೋಡ್ತಾ ಇದ್ರೆ ಬಹಳ ಸಂತೋಷ. ನಿಮ್ಮಲ್ಲಿ ಉತ್ಸಾಹ, ಒಂದು ಆತ್ಮವಿಶ್ವಾಸ ಕಾಣ್ತಾ ಇದೆ. ಇದೇ ರೀತಿ ನಮ್ಮ ರೈತ ಬಾಂಧವರು ಆತ್ಮವಿಶ್ವಾಸದಿಂದ ಕೃಷಿಯನ್ನು ಮಾಡುವಂಗೆ ಆಗ್ಲಿ ಅಂತ ಹಾರೈಸ್ತೀವಿ. ಆತ್ಮೀಯ ಕೇಳುಗರೆ, ರೈತ ಬಾಂಧವರೇ, ಕೃಷಿ ಮೇಳದ 2ನೇ ದಿವಸ ಇವತ್ತು ಬಹಳ ಅಭೂತಪೂರ್ವವಾಗಿ ಜನಸ್ಪಂದನೆ ದೊರೀತಾ ಇದೆ. ಬಹಳ ಉದ್ಘಾಟನಾ ಸಮಾರಂಭದಲ್ಲಿ ಮತ್ತೆ ಯುವ ಮಂತ್ರಿಗಳಾಗಿರುವಂತಹ ಸಂತೋಷ್ ಲಾಡ್ ಅವರು ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಬಸವರಾಜ ಹೊರಟ್ಟವರು ತಮ್ಮ ಸ್ವಂತ ಅನುಭವಗಳನ್ನು ಹೇಳ್ಕೊಂಡ್ರವರು. ತಾವು ಅಂದ್ರೆ ಹೇಗೆ ಜಾನುವಾರುಗಳನ್ನ ನಾವು ಸಾಕ್ಬೇಕು, ಮತ್ತೆ ಎತ್ತುಗಳ ಒಂದು ಕಮತ ಇಟ್ಕೊಂಡು ನಾವು ಮಾಡ್ಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಸಾವಯವ ಗೊಬ್ಬರ ಇಲ್ಲ ಅಂದ್ರೆ ಇವತ್ತು ನಮಗೆ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಬಹಳ ವಿಸ್ತೃತವಾಗಿ ಹೇಳಿದ್ರು. ಜನರು ಕಂಡು ತರಿಸಿದ್ರು. ಇವತ್ತು ನಾವೆಲ್ಲ ಇವುಗಳನ್ನ ಗೋದ್ಲಿ ಎಲ್ಲ ಬಂದ್ ಮಾಡ್ಬಿಟ್ಟೇವಿ. ಈಗ ನಮ್ಗೆ ದಂಧಕ್ಕೆ ಅನ್ನೋದು ಇಲ್ಲ, ಕಲ್ಪನೆ ಇಲ್ಲ, ಎಲ್ಲ ಕಟ್ಟೆ ಕಟ್ಕೊಂಡ್ಬಿಟ್ಟಿವಿ. ಅಂದ್ರೆ ಮನೆ ಮಾಡ್ಕೊಂಡ್ಬಿಟ್ಟಿವಿ. ಅದ್ರ ಏನ ಮನೆ ಮಾಡಿ ಅದರಲ್ಲಿ ಆದಾಯ ಇಲ್ಲಾಂದ್ರೆ ತಗೊಂಡು ಏನ್ ಮಾಡೋದು? ಅದಕ್ಕೆ ರೈತ ಬಾಂಧವರು ಖಂಡಿತವಾಗಿ ತಮ್ಮ ದಂಧಕೆಯನ್ನು ಮತ್ತೆ ಪುನಃಸ್ಥಾಪಿಸಿ ಎತ್ತುಗಳನ್ನು ಸಾಕಣೆ ಮಾಡಿ ಮತ್ತೆ ಸಾವಯವ ಕೃಷಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಲಾಭವನ್ನ ಪಡೀರಿ ಅಂತ ಹೇಳ್ತಾ, ನೋಡ್ರಿ ಇವತ್ತು ನಾಳೆ ಸೋಮವಾರ ಪರಿಕರಗಳ ಸಾಮರ್ಥ್ಯ ಹೆಚ್ಚಿಸಲಿಕ್ಕೆ, ಉತ್ಪನ್ನಗಳ ಮೌಲ್ಯವರ್ಧನೆ ವೃದ್ಧಿಸಲು ದ್ವಿತೀಯ ಕೃಷಿ ಅನ್ನೋದ್ರ ಕುರಿತಂತೆ. ಯಾಕಂದ್ರೆ ಇವತ್ತು ಒಂದೇ ಕೃಷಿ ಮಾಡಿ ರೈತ ಸೊರಗಿದ್ದಾನೆ.
ಅದಕ್ಕೆ ಹೊರೆ ಕೃಷಿಯನ್ನು ಯಾವಾಗ್ಲೂ ಕೂಡ ಇಟ್ಕೊಳ್ಬೇಕು ನಾವು. ಅಂತರ್ ಬೆಳೆ ಮಾಡಿದೆ ಅಂದ್ರೆ ಖಂಡಿತವಾಗಿ ರೋಗವನ್ನು ಕೂಡ ನಿಯಂತ್ರಣ ಮಾಡಬಹುದು. ಆ ನಿಟ್ಟಿನೊಳಗೆ ನೀವು ಪ್ರಯತ್ನ ಮಾಡ್ರಿ. ಬರ ನಿರ್ವಹಣೆ ಒಳಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳು ಕುರಿತಂತೆ ಕೂಡ ಒಂದು ಉತ್ತಮವಾದ ಚರ್ಚೆ ಇದೆ. ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಕೈಗೊಳ್ಳಬೇಕಾದ ಬೆಳೆ ಪದ್ಧತಿಗಳು ಮತ್ತು ಕೃಷಿ ತಾಂತ್ರಿಕತೆಗಳು ಈ ಕುರಿತಂತೆ ಕೂಡ ಒಂದು ಚರ್ಚೆ ಇದೆ. ಇದೆಲ್ಲ ನಮ್ಮ ರೈತ ಬಾಂಧವರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಭಾಗವಹಿಸಿ ಈ ಒಂದು ಚರ್ಚಾಗೋಷ್ಠಿಯಲ್ಲಿ ಭಾಗವಹಿಸಿ ಲಾಭವನ್ನು ಪಡೀರಿ ಅಂತ ಹೇಳ್ತಾ, ರೈತರಿಂದ ರೈತರಿಗೆ ಕಾರ್ಯಕ್ರಮ ಮಾತ್ರ ಎಂದೂ ಮರೀಲಿಕ್ಕೆ ಹೋಗ್ಬೇಡ್ರಿ. ಪ್ರತಿ ದಿವಸ 3:30 ಇರುತ್ತೆ. ಪ್ರಗತಿಪರ ರೈತರ ಅನಿಸಿಕೆಗಳನ್ನ ನಾವು ಕೇಳಬೇಕಾಗುತ್ತೆ. ಆ ನಿಟ್ಟಿನೊಳಗೆ ನೀವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ, ಇಲ್ಲಿ ನಮ್ಮ ಉತ್ಸಾಹ ತರುಣಿ ಇದ್ದಾರೆ. ತರುಣ ರೈತ ಮಹಿಳೆ ವೀಣಾ ಅವರು ಬಿಜಾಪುರ ಜಿಲ್ಲೆಯವರು. ಅವರು ತಮ್ಮ ಒಂದು ಅನಿಸಿಕೆ ಈ ವಯಸ್ಸಿನಲ್ಲೇನೆ ಅವರು ಕೃಷಿ ಬಗ್ಗೆ ಬಹಳ ಆಸಕ್ತಿ ತೆಗೆದುಕೊಂಡದ್ದು ಬಹಳ ಸಂತೋಷ. ಹೀಗೆ ನಮ್ಮ ಸಾಕಷ್ಟು ರೈತ ಮಹಿಳೆಯರು ಮುಂದೆ ಬರ್ಬೇಕಂತ ಹೇಳ್ತಾ ವೀಣಾ ಅವರ ಹತ್ರ ಮಾತಾಡೋಣ. ನಮಸ್ಕಾರ. ನಾನು ವೀಣಾ ನೀಲ್ಕಂಠ್ ಜಂಗಿ, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇರುಗಿ ಗ್ರಾಮದಿಂದ ಬಂದಿದ್ದೇನೆ. ನಮ್ದು ಕೂಡು ಕುಟುಂಬ. ಇಂದು ನಾನು ಇಲ್ಲಿ ಶ್ರೇಷ್ಠ ಕೃಷಿ ಮಹಿಳೆ ಅಂತ ಅವಾರ್ಡ್ ತಗೊಂಡಿನಿ. ನನ್ಗೆ ತುಂಬಾ ಸಂತೋಷವಾಗಿದೆ. ನಮ್ಮ ಹಿರಿಯರು ಕೃಷಿ ಮಾಡ್ತಾ ಬಂದಾಗ ನಾವು ಕೃಷಿಯನ್ನೇ ಕಾಯಕವಾಗಿ ತಗೊಂಡಿದೀವಿ. ಆಮೇಲೆ ನಮ್ಮಲ್ಲಿ 18 ಜನ ನಮ್ಮ ಮನೆಯಲ್ಲಿ, ನಾವೆಲ್ಲರೂ ಸೇರಿನೇ ಕೆಲಸ ಮಾಡೋದು. ಆಮೇಲೆ ನಾವು ಸಾವಯವವಾಗಿ ಬೆಳಿತೀವಿ ಕೃಷಿಯನ್ನ. ಹೆಚ್ಚು ಕೇಸರ್ ದಾಳಿಂಬೆ, ಆಮೇಲೆ ಕಾಗಜಿ ಲಿಂಬೆ, ಸೀತಾಫಲ, ಇನ್ನಿತರ ಬೆಳೆಗಳನ್ನು ಬೆಳಿತೀವಿ. ನಾವೆಲ್ಲ ಸಾವಯವವಾಗಿ ಬೆಳಿತೀವಿ. ನಮ್ಮಲ್ಲಿ 4 ಜವಾರಿ ಆಕಳುಗಳು. ಅದರಿಂದ ನಾವು ಜೀವಾಮೃತ ತಯಾರಿಸಿ ಭೂಮಿಗೆ ಕೊಡುತ್ತೇವೆ ಮತ್ತು ಸಾಕಷ್ಟು ತಿಪ್ಪೆ ಗೊಬ್ಬರವನ್ನು ಬೆಳೆಗಳಿಗೆ ಹಾಕುತ್ತೇವೆ. ಇದರಿಂದ ನಾವು ಒಳ್ಳೆ ಫಸಲನ್ನು ತೆಗಿಬಹುದು. ನಾವು ಶ್ರೇಷ್ಠ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ದಾಳಿಂಬೆ ಬೆಳೆಗೆ, ಲಿಂಬೆಗೆ. ನಮಗೆಲ್ಲ ಬೆನ್ನೆಲುಬಾಗಿ ನಿಂತಿರೋದು ನಮ್ಮ ಮಾವನವರು. ನಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ ಅವರು. ಮತ್ತು ನಮ್ಮ ಮನೆಯವರು ಕೂಡ ಮಾರ್ಗದರ್ಶನ ಕೊಡ್ತಾರೆ. ವೀಣಾ ಅವರೇ, ನೀವು ಉತ್ಸಾಹದಿಂದ ಕೃಷಿ ಮಾಡ್ತಾ ಇದ್ದೀರಿ. ಇದು ಹೀಗೆ ಮುಂದುವರಿಲಿ. ಯಾಕಂದ್ರೆ ನೀವು ರೈತ ಮಹಿಳೆಯರು ಸಶಕ್ತರಾಗಿ ಆರ್ಥಿಕ ಒಂದು ಸ್ವಾವಲಂಬನೆ ಗಳಿಸಿದ್ರೆ ಮನೆ ಒಂದು ಚೆನ್ನಾಗಿ ನಡೀತದೆ. ಮನೆಯನ್ನು ನಡೆಸುವಂತವ್ರು ನಿಮ್ಮಂತವ್ರು ಹೆಚ್ಚು ಸಾವಿರ ಆಗ್ಲಿ ಅಂತ ಹೇಳಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನೋಡ್ರಿ, ಕೃಷಿ ವಿಶ್ವವಿದ್ಯಾಲಯ ಇವತ್ತು ಸಾಕಷ್ಟು ಪುರಸ್ಕಾರಗಳನ್ನು ಕೂಡ ಪಡೆದಿದೆ ನಮ್ಮ ರೈತ ಬಾಂಧವರೇ. ದೇಸಿ ಕಾರ್ಯಕ್ರಮ ಅನುಷ್ಠಾನದಲ್ಲಿ ದೇಶದಲ್ಲೇ ಅತ್ಯುತ್ತಮ ಅಂತೇಳಿ ರಾಜ್ಯ ಪ್ರಶಸ್ತಿ ತೆಗೆದುಕೊಂಡು ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನು ಅವರು 22 ಫೆಬ್ರವರಿ 2024 ಮ್ಯಾನೇಜ್ ಸಂಸ್ಥೆ ಹೈದರಾಬಾದ್ ನಿಂದ ಪಡ್ಕೊಂಡಿದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಅತ್ಯುತ್ತಮವಾದ ಶೇಂಗಾ ಬೀಜ ಕೇಂದ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ. ಶೇಂಗಾ ಬೆಳೆಯೊಳಗೆ ಅತ್ಯಧಿಕ ಗುಣಮಟ್ಟದ ಬೀಜ ಉತ್ಪಾದನೆಗೆ 2024 ಏಪ್ರಿಲ್ನೊಳಗೆ ರಾಜಸ್ಥಾನದ ದುರ್ಗಾಪುರದ ಕೃಷಿ ಸಂಶೋಧನಾ ಸಂಸ್ಥೆಯೊಳಗೆ ನಡೆದ ಅಖಿಲ ಭಾರತ ಸಮನ್ವಯ ಶೇಂಗಾ ಅಭಿವೃದ್ಧಿ ವಿಭಾಗದ ವಾರ್ಷಿಕ ಗುಂಪು ಸ್ಪರ್ಧೆಯಲ್ಲಿ ಕೂಡ ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಮಾಹಿತಿ ಮತ್ತು ಪ್ರಸಾರ ಮಂತ್ರಾಲಯ ನವದೆಹಲಿ ಇವರು ಮಾರ್ಗದರ್ಶಕ ಸಮುದಾಯ ಬಾನುಲಿ ಕೇಂದ್ರ ಅಂತಿಕೊಂಡು ಇಲ್ಲಿರುವಂತಹ ಬಾನುಲಿ ಕೇಂದ್ರವನ್ನು ಗುರುತಿಸಿದ್ದಾರೆ. ಅತ್ಯುತ್ತಮ ಕೇಂದ್ರ ಪ್ರಶಸ್ತಿ ಪೇಟೆಂಟ್ ಪ್ರದಾನವಾಗಿದೆ. ರೇಷ್ಮೆ ಹುಳುವನ್ನ ಗುರುತಿಸಿ ಒಳಪಡಿಸಿದಾಗ ರೇಷ್ಮೆ ಇಳುವರಿ ಮತ್ತು ಗುಣಮಟ್ಟದ ಹೆಚ್ಚಾಗುವಿಕೆಗೆ ಪೇಟೆಂಟ್ ಕೂಡ ಸಿಕ್ಕಿದೆ. ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ತಳಿಗಳು, ತಾಂತ್ರಿಕತೆಗಳು ಮತ್ತು ಇನ್ನಿತರ ಸಂಶೋಧನಾ ಮಾಹಿತಿಯನ್ನು ರೈತ ಸಮುದಾಯಕ್ಕೆ ತಲುಪಿಸುವುದರೊಳಗೆ ಸಾಕಷ್ಟು ಕೃಷಿ ಶೋಧನೆ ಸಾಧನೆ ಅಂತೇಳಿ ಆಕಾಶವಾಣಿ ಧಾರವಾಡದಿಂದ 2 ವರ್ಷಗಳಿಂದ ಕಾರ್ಯಕ್ರಮ ನಡೀತಾ ಇದೆ. ಹೀಗಾಗಿ ಕೃಷಿ ವಿಶ್ವವಿದ್ಯಾಲಯದ ಕೊಡುಗೆ ಬಹಳ ಅಭೂತಪೂರ್ವವಾಗಿದೆ. ಕೃಷಿ ವಿಶ್ವವಿದ್ಯಾಲಯ ಆಯೋಜಿಸಿರುವಂತಹ ಕೃಷಿ ಮೇಳವನ್ನು ಬಹಳ ವಿಸ್ತೃತವಾಗಿ ತಾವು ಆನಂದಿಸಬೇಕು ಮತ್ತೆ ನೀವೆಲ್ಲ ಬಂದು ಅದರ ಲಾಭ ಪಡಿಬೇಕು ಅಂತ ಕೋರ್ಕೊಳ್ತಾ ಇಲ್ಲೊಬ್ರು ಪ್ರಗತಿಪರ ರೈತರಿದ್ದಾರೆ, ಪ್ರಶಸ್ತಿಯನ್ನು ತೆಗೆದುಕೊಂಡವರಿದ್ದಾರೆ. ನಮಸ್ಕಾರ ಸರ್, ನಿಮ್ಮ ಒಂದು ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ. ನಾನು ಶಂಕರಗೌಡ ಚನ್ನಬಸವನಗೌಡ ಪಾಟೀಲ್, ಸಾಕಿನ್ ಬುಡುಪನಹಳ್ಳಿ, ತಾಲೂಕ್ ಬ್ಯಾಡಗಿ, ಜಿಲ್ಲಾ ಹಾವೇರಿ. ನಾನು ಸುಮಾರು 25 ಎಕರೆಯಲ್ಲಿ ಕೃಷಿಯನ್ನ ಕೈಗೊಂಡಿದ್ದೇನೆ. ನಂದು ಕೂಡು ಕುಟುಂಬ, ಎಲ್ಲರೂ ಅವಿಭಕ್ತ ಕುಟುಂಬದಲ್ಲಿದ್ದೀವಿ. ಎಲ್ಲ ಅಣ್ಣ ತಮ್ಮಂದಿರು ಸೇರಿ ಕೃಷಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಕೃಷಿಯಲ್ಲಿ ರೇಷ್ಮೆ ಸಾಕಾಣಿಕೆ ಇದೆ, ಅಡಿಕೆ ಬೆಳೆ ಇದೆ, ಹೈನುಗಾರಿಕೆ ಇದೆ, ಅದೇ ರೀತಿಯಾಗಿ ಕುರಿ ಸಾಕಾಣಿಕೆ ಇದೆ. ಎಲ್ಲ ಸಮಗ್ರ ಬೆಳೆ ಪದ್ಧತಿಯನ್ನ ಅನುಸರಿಸಿಕೊಂಡು ಎಲ್ಲಾ ರೀತಿಯ ಬೆಳೆಗಳನ್ನ, ನಮಗೆ ಬೇಕಾಗಿರ್ತಕ್ಕಂತ ಎಲ್ಲ ಬೆಳೆಗಳನ್ನ ನಾವು ಊಟ ಮಾಡ್ತಕ್ಕಂಥ ಜೋಳ ಇರ್ಬೋದು, ಕಾಳುಗಳಿರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು, ಎಣ್ಣೆ ಕಾಳುಗಳಿರ್ಬೋದು, ನಮಗೆ ಮನೆಗೆ ಏನ್ ಬೇಕು ಮೊದಲು ಅವನ್ನು ಬೆಳ್ಕೊಂಡು ಆಮೇಲೆ ಉಳಿದದನ್ನ ಕಮರ್ಷಿಯಲ್ ಬೆಳೆಯನ್ನಾಗಿ ಮಾಡ್ತೀವಿ. ಇದರ ಜೊತೆಗೆ ಒಂದು 3 ಎಕರೆದಲ್ಲಿ ಪಾಲಿ ಹೌಸು ಮತ್ತೆ ಶೇಡ್ ನಟ್ ಅನ್ನು ಮಾಡಿಕೊಂಡು ಬೀಜೋತ್ಪಾದನೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಆ ಬೀಜೋತ್ಪಾದನೆಯಲ್ಲಿ ಸಮಗ್ರವಾದಂತಹ ಬೀಜೋತ್ಪಾದನೆ, ಅದು ಮುಂಗಾರಿಯಲ್ಲಿ ಸೌತೆ ಬೀಜ ಇರ್ಬೋದು, ಹಿಂಗಾರಿಯಲ್ಲಿ ಟೊಮೆಟೊ ಬೀಜ ಇರ್ಬೋದು, ಚಿಲ್ಲಿ ಇರ್ಬೋದು, ಎಲ್ಲ ವಿಧದ ಏನು ತರಕಾರಿ ಬೆಳೆಗಳಿದಾವೆ ಆ ಎಲ್ಲ ಬೆಳೆಗಳ ಬೀಜೋತ್ಪಾದನೆಯನ್ನು ಕೈಗೊಳ್ಳುವ ಮೂಲಕ ನನ್ನ ಆರ್ಥಿಕ ಪರಿಸ್ಥಿತಿಯನ್ನ ಬಹು ಎತ್ತರದ ಮಟ್ಟಿಗೆ ಒಯ್ದಿದ್ದೇನೆ ಅಂತಂದ್ರೆ ಅದಕ್ಕೆ ನಮ್ಮ ಕುಟುಂಬದ ಸಹಕಾರ ಮತ್ತೆ ನಾನು ಹೊಲದಲ್ಲಿ ದುಡಿತಕ್ಕಂತ ಕಾರ್ಮಿಕರೇನಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ನಮ್ಮ ಕೃಷಿ
ಏನಿದ್ರು ಕಾರ್ಮಿಕರ ಮೇಲೆ ಅವಲಂಬಿತವಾಗಿದ್ದಂತ ಕೃಷಿ ನಮ್ದು. ಅವರ ಕೊಡುಗೆ ಅನನ್ಯ ಅಪಾರ. ಅವರ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ. ಅವರು ಕೂಡ ಇದು ನಮ್ಮ ಹೊಲ ಅಂತ ಹೇಳಿ ನಮ್ಮ ಹೊಲದಲ್ಲಿ ದುಡಿದು ನನಗ್ ಬೆಳೆ ಕೊಡೋದ್ರ ಜೊತೆಗೆ ತಾವು ಒಂದು ರೊಟ್ಟಿಯನ್ನು ತಿಂದು ಅವರು ಸಂತೃಪ್ತರಾಗಿದ್ದಾರೆ. ಅದಕ್ಕೆ ನಾನು ಎಲ್ಲಾ ಸಮಗ್ರ ರೈತ ಬಾಂಧವರಲ್ಲಿ ವಿನಂತಿ ಏನಂದ್ರೆ, ನಾನು ಸಮಗ್ರ ಕೃಷಿಯನ್ನ ಕೈಗೊಂಡ್ರೆ ಖಂಡಿತ ನಾವು ಸಕ್ಸಸ್ ಆಗ್ತೀವಿ. ಜೊತೆಗೆ ಸಾವಯವ ಕೃಷಿ, ಮನೆಯಲ್ಲಿ ಆಕಳನ್ನು ಕಟ್ಟಬೇಕು. ಆದ್ರೆ ಅದರ ಸಗಣಿಯನ್ನ ನಾವು ಹೊಲಕ್ಕೆ ಹಾಕಿದ್ರೆ, ಗೊಬ್ಬರ ಹಾಕಿದ್ರೆ ಸಮಗ್ರವಾಗಿ ಹೊಲ ಬೆಳೀತದೆ. ನಾವು ಭೂಮಿತಾಯಿಯನ್ನ ಕಸುವು ಮಾಡಬೇಕು. ಆ ರೀತಿ ತಮ್ಗೆಲ್ಲ ವಿನಂತಿ ಮಾಡ್ಕೊಳ್ತೀನಿ. ತಾವೆಲ್ಲ ಸಮಗ್ರ ಕೃಷಿಯನ್ನ ಅವಲಂಬಿಸಿಕೊಂಡ್ರೆ ತಾವು ಕೂಡ ಆರ್ಥಿಕವಾಗಿ ಸಂತೃಪ್ತರಾಗ್ತೀರಿ ಅನ್ನೋಂತ ಮಾತನ್ನು ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಬಹಳ ಸಂತೋಷ. ಎಂಥ ಒಂದು ಆತ್ಮವಿಶ್ವಾಸ ಮಾತು ಹೇಳ್ತಾ ಇದ್ದೀರಿ. ಕೃಷಿ ವಿಶ್ವವಿದ್ಯಾಲಯ ರೈತ ಸಮುದಾಯಕ್ಕೆ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ ಮತ್ತು ನಿಜ ಬೀಜವನ್ನು ಪೂರೈಸಲಿಕ್ಕೆ ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ವಿವಿಧ ಬೆಳೆಗಳ ತಳಿಗಳೊಳಗ ಹಿಂಗಾರು ಹಂಗಾಮಿನಲ್ಲಿ ಬೀಜ ಘಟಕದೊಳಗೆ 469 ಕ್ವಿಂಟಲ್ ಹಿಂಗಾರು ಜೋಳ, 300 ಕ್ವಿಂಟಲ್ ಗೋಧಿ, 1712 ಕ್ವಿಂಟಲ್ ಕಡಲೆ, 68 ಕ್ವಿಂಟಲ್ ಕುಸುಬೆ, 12 ಕ್ವಿಂಟಲ್ ಉದ್ದು, 28 ಕ್ವಿಂಟಲ್ ಅಲಸಂದಿ, 76 ಕ್ವಿಂಟಲ್ ಶೇಂಗಾ, 11 ಕ್ವಿಂಟಲ್ ನವಣೆ, ಒಟ್ಟು 2176 ಕ್ವಿಂಟಲ್ ಬೀಜೋತ್ಪಾದನೆಯನ್ನು ಕೈಗೊಳ್ಳಲಾಗಿದೆ. ಬೀಜ ಈ ಪ್ರಸಕ್ತ ಕೃಷಿ ಮೇಳದಲ್ಲೂ ಕೂಡ ಮಾರಾಟಕ್ಕೆ ಲಭ್ಯ ಇರ್ತದೆ. ನಮ್ಮ ಕೃಷಿ ಬಾಂಧವರು, ರೈತ ಬಾಂಧವರು ಇದನ್ನ ಪಡಿಬೇಕು. ಬಹಳ ಉತ್ಸಾಹದಿಂದ ಇವತ್ತು ರೈತ ಬಾಂಧವರು ಕೃಷಿ ಮೇಳದ ಭಾಗವಹಿಸ್ತಾ ಇರೋದು ಕೇಳಿದ್ರೆ ಸಂತೋಷ ಆಗುತ್ತೆ. ನಮ್ಮ ಕೃಷಿಗೆ ಉತ್ತಮ ಭವಿಷ್ಯ ಇದೆ ಅಂತ ಹೇಳಿ ನಮಗೆ ಅನಿಸುತ್ತೆ. ಡಾಕ್ಟರ್ ಅಶೋಕ್ ಸಜ್ಜನ್ ಅವರಿದ್ದಾರೆ. ಅವರು ಕೃಷಿ ಪರಿಣಿತರು ಮತ್ತು ಸಾಕಷ್ಟು ವಿಜಯಪುರ ಕೃಷಿ ವಿಜ್ಞಾನ ಕೇಂದ್ರದೊಳಗೆ, ವಿಜಯಪುರ ಕೃಷಿ ಕಾಲೇಜಿನೊಳಗೆ ಬಹಳ ಅಧ್ಯಾಪಕರಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದಂತವ್ರು, ರೈತರ ಒಂದು ಪ್ರಾತ್ಯಕ್ಷಿಕೆಗಳಿಗೆ ಅವರು ದನಿಯಾದಂತವ್ರು. ಅವ್ರ ಜೊತೆಗೆ ಒಂದೆರಡು ಮಾತು. ನಮಸ್ಕಾರ. ಯಾವತ್ತು ರೈತ ಬಾಂಧವರೇ, ನಾನು ಡಾಕ್ಟರ್ ಅಶೋಕ್ ಸಜ್ಜನ್ ಅಂತ ಸಹ ಸಂಶೋಧನಾ ನಿರ್ದೇಶಕರು, ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ವಿಜಯಪುರ. ಇದು ವಿಶ್ವವಿದ್ಯಾಲಯದ ಒಂದು ಭಾಗ, ಸಬ್ ಕ್ಯಾಂಪಸ್ ಅಂತ ಹೇಳ್ಬೋದು. ರೈತರಿಗೆ ಇಲ್ಲಿ ಒಂದು ಕೃಷಿ ಮೇಳದಲ್ಲಿ ಅಭೂತಪೂರ್ವವಾದ ಯಶಸ್ವಿ ಕಾಣ್ತಾ ಇದ್ದೀವಿ. ಯಾಕೆ ಬಹಳಷ್ಟು ನಾವು ಏನು ಸಂಶೋಧನೆ ಕೈಗೊಳ್ತೀವಿ ಅಂದ್ರೆ ವಲಯ 3ರಲ್ಲಿ, ಸಂಶೋಧನಾ ವಲಯ 3ರಲ್ಲಿ ಬಹಳ ಸಂಶೋಧನೆ ಕೈಗೊಂಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಒಣ ಬೇಸಾಯದಲ್ಲಿ ನಾವು ಸಂಶೋಧನೆ ಕೈಗೊಳ್ತಾ ಇದ್ದೀವಿ. ಈ ಒಂದು ಸಂಶೋಧನೆಯ ಫಲ ನಮ್ಮ ರೈತರಿಗೆ ತಲುಪ್ತಾ ಇದೆ. ಮತ್ತು ರೈತ ಬಾಂಧವರಿಗೆ ಮನವಿ ಏನಪ್ಪಾ ಅಂದ್ರೆ, ಈ ಬಹಳಷ್ಟು ಗುಣಮಟ್ಟದ ಬೀಜಗಳನ್ನು ಉಪಯೋಗ ಮಾಡಿಕೊಂಡು ಒಳ್ಳೆಯ ಇಳುವರಿಯನ್ನು ಪಡಿಬೇಕು. ಅದರಲ್ಲೇ ಗುಣಮಟ್ಟದ ಬೀಜ ಉಪಯೋಗ ಮಾಡೋದು, ಬೀಜೋಪಚಾರದ ಜೊತೆ ಮಾಡಿದಾಗೆ ಬಹಳಷ್ಟು ಖರ್ಚನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ. ಆಮೇಲೆ ಬಹಳಷ್ಟು ನಾವು ಯಾಕಪ್ಪ ಅಂದ್ರೆ ಬೀಜೋಪಚಾರ ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗ್ತದೆ. ಇದರೊಂದಿಗೆ ಒಳ್ಳೆ ಗುಣಮಟ್ಟದ ಬೀಜಗಳನ್ನು ಉಪಯೋಗ ಮಾಡ್ಕೋಬೇಕು. ಆಮೇಲೆ ಈ ಕೃಷಿಯಲ್ಲಿ ನಾವು ಯಾವಾಗ ನಾವು ಬೀಜ ನೇರವಾದ ಬೀಜ ತಳಿಗಳನ್ನು ಉಪಯೋಗ ಮಾಡಿದ್ರೆ ಅಟ್ಲೀಸ್ಟ್ 2 ರಿಂದ 3 ವರ್ಷ ಅದನ್ನೇ ಉಪಯೋಗ ಮಾಡಕ್ಕೆ ಸಾಧ್ಯತೆ ಇದೆ. ಸಂಕರ ತಳಿಗಳು ಮಾತ್ರ 3 ವರ್ಷಕ್ಕೊಂದ್ಸಲ. ಇದರೊಂದಿಗೆ ಎಲ್ಲರಿಗೆ ಶುಭ ಕೋರುತ್ತೇನೆ. ಧನ್ಯವಾದಗಳು. ಬಹಳ ಸಂತೋಷ ಡಾಕ್ಟರ್ ಅಶೋಕ್ ಅವರೇ. ಇವತ್ತು ನಮ್ಮ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡಿಬೇಕು ಮಹಿಳೆಯರು ಅಂದ್ರೆ ಪುರುಷರ ಒಂದು ಸಹಕಾರ ಬೇಕಾಗ್ತದೆ. ಆ ನಿಟ್ಟಿನೊಳಗೆ ಇಲ್ಲೊಬ್ಬರು ಪುರುಷರಿದ್ದಾರೆ. ತಮ್ಮ ಅವರು ಅಂದ್ರೆ ತಮ್ಮ ಶ್ರೀಮತಿಯವರು ಹೇಗೆ ಶ್ರೇಷ್ಠ ಕೃಷಿಕ ಮಹಿಳೆ ಪ್ರಶಸ್ತಿ ಆಗಿದ್ದಾರೆ ಅದನ್ನ ಅವರು ವಿವರಿಸ್ತಾರೆ. ಹೇಗೆ ತಾವು ಸಹಕಾರ ಮಾಡಿದ್ರಿ ಹೇಳಿ. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಬಾಬಣ್ಣ ಬಂಗಾರಪ್ಪ ಗೊಲ್ಲರ್ ಅಂತ. ನಮ್ದು ಹಾನಗಲ್ ತಾಲೂಕು, ಲಕ್ಷ್ಮೀಪುರ, ಹಾವೇರಿ ಜಿಲ್ಲೆ. ನಾವು ನಮ್ಮ ಮನೆ ಹತ್ರನೇ ನಾವು ಒಂದು 27-35 ಸೈಜಲ್ಲಿ ಒಂದು ಎರೆಹುಳು ಗೊಬ್ಬರ ಘಟಕವನ್ನ ತಯಾರಿ ಮಾಡಿದೀವಿ. ಆ ಘಟಕದಿಂದ ನಾವು ತಿಂಗಳಿಗೆ ಸಾಮಾನ್ಯವಾಗಿ ಯಾರೇ ಸಾಧನೆ ಮಾಡಬಹುದು ಅಂತಂದ್ರು ಹೆಣ್ಮಕ್ಳಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಹೆಣ್ಮಕ್ಳು ಬೇಕಾದಷ್ಟು ಇವತ್ತು ನಮಗೆ ಪ್ರತಿ ತಿಂಗಳು ಇನ್ಕಮ್ ಬರುವಷ್ಟು, ಅಂದ್ರೆ ಒಬ್ಬ ಸರ್ಕಾರಿ ನೌಕರ ಕೂಡ ಏನು ತಿಂಗಳಿಗೆ ಆದಾಯ ಗಳಿಕೆ ಮಾಡುವ ರೀತಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಆದಾಯವನ್ನ ಗಳಿಸುವ ನಿಟ್ಟಿನಲ್ಲಿ ನಮ್ಮ ಶ್ರೀಮತಿಯವರು ಇವತ್ತು ಒಂದು ಸಾಧನೆಯನ್ನ ಮಾಡಿದ್ದಾರೆ. ಅಪಾರವಾದ ಸಾಧನೆ ಅದು. ಯಾಕಂತ ಅಂದ್ರೆ ನಾವು ಇವತ್ತಿನ ದಿವಸ ಎಲ್ಲಾ ನಮ್ಮ ಜಮೀನು ಹೊಲ ಗದ್ದೆಗಳಿಗೆ ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡುವ ಮೂಲಕ ಎಲ್ಲಾ ಭೂಮಿಯನ್ನ ಹಾಳು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಸಾವಯವ ಕೃಷಿ ಮಾಡುವುದರ ಮೂಲಕ ನಮ್ಮ ಎರೆಹುಳು ಗೊಬ್ಬರ ನಮ್ಮ ಭೂಮಿಗೆ ಒಂದು ಹಾಲಿನಷ್ಟು ಪವಿತ್ರತೆಯನ್ನು ತಂದುಕೊಟ್ಟು ಇವತ್ತು ಅದ್ರ ಜೊತೆಗೆ ನಮಗೆ ಬೇಕಾದಷ್ಟು ಆದಾಯವನ್ನು ಕೂಡ ತಂದು ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಶ್ರೀಮತಿಯವರಿಗೆ ನಮ್ಮ ಕುಟುಂಬದ ಸಹಕಾರ ಅತ್ಯಮೂಲ್ಯವಾಗಿದೆ ಅನ್ನುವಂಥದ್ನ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳುವ ಮುಖಾಂತರ. ಯಾಕಂದ್ರೆ ನೋಡ್ರಿ, ಮಹಿಳೆಯರಿಗೆ ಪುರುಷರ ಒಂದು ಸಹಕಾರ ಸಿಗ್ತಾರೆ ಖಂಡಿತವಾಗಿ ಕೂಡ ಮನೆಯ ನಂದನವನ ಆಗ್ತದ. ಮತ್ತೆ ಬೇಕಾದಂಗೆ ಸಂತೋಷದಿಂದ ಮಕ್ಕಳು ಚೆನ್ನಾಗಿ ಬೆಳಿತಾರೆ. ಹಾಗೇನೆ ಕೃಷಿಗೆ ಜಾನುವಾರುಗಳ ಒಂದು ಒಳ್ಳೆ ಸಾಕಣೆ ಆಗ್ತದೆ. ಒಟ್ಟಾರೆ ಒಂದು ಸಮಗ್ರ ಕೃಷಿ ಯಶಸ್ವಿ ಆಗ್ತದೆ ಅಂತ ಆಸೆ ಮಾಡ್ತಾ ಕೃಷಿ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳಾಗಿರುವಂತಹ ಶಿವಪುತ್ರಪ್ಪ ಅವರಿದ್ದಾರೆ.
ಶಿವಪುತ್ರಪ್ಪ ಹೊನ್ನಳ್ಳಿ ಅವರು. ಅಂದ್ರೆ ಇದು ತುಂಬಾ ಇದೊಂದು ಬಹಳ ಮನಮೋಹಕವಾಗಿದೆ. ಯಾಕಂದ್ರೆ ಪ್ರತಿ ವರ್ಷ ಆಗುವಂತ ಈ ಒಂದು ಜಾತ್ರೆ ಏನಿದೆ ಅಲ್ಲ, ಎಲ್ಲ ಕೆಲಸಗಳ ಜೊತೆಗೆ ನೀವು ಯಶಸ್ವಿ ಮಾಡ್ತೀರಿ. ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ ನಮ್ಮ ಕೃಷಿಕರ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇದೆ ಒಂದೆರಡು ಮಾತು ಹೇಳಿ ಸರ್. ಸರ್, ಇದು ಕೃಷಿ ಮೇಳ 2024 ಇದು ರೈತರಿಗೆ ಬಹಳ ಉಪಯುಕ್ತವಾದಂತ ಮೇಳ. ಎಲ್ಲರಿಗೂ ಇದು ಎಲ್ಲ ಹಳ್ಳಿಗಳಿಂದ ವಿದೇಶಗಳಿಂದ ಸಹಿತ ಬರ್ತಾರೆ ಇದಕ್ಕೆ. ಇಲ್ಲಿ ಬೀಜ ಮೇಳ, ಪ್ರಶಸ್ತಿ ಎಲ್ಲಾ ಅನುಕೂಲ ಇದೆ. ರೈತರು ಎಲ್ಲರ ಇದರ ಸದುಪಯೋಗ ತಗೋತಾರೆ. ಹೀಗಾಗಿ ಕೃಷಿ ಮೇಳ ನಮ್ಮ ಭಾರತ ದೇಶದಲ್ಲಿ ಬಹಳ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಇದನ್ನ ಎಲ್ಲರೂ ಉಪಯೋಗ ತಗೊಳ್ಳಂತೇಳಿ ಬಹಳ ಸಂತೋಷ. ಇವತ್ತು ನೋಡ್ರಿ, ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ಅಧಿಕಾರಿಗಳು ಅಹರ್ನಿಶಿ ದುಡಿತಾ ಇದ್ದಾರೆ. ರೈತ ಬಾಂಧವರು ಎಲ್ಲ ಅನುಕೂಲತೆ ಆಗ್ಲಿ. ಯಾಕಂದ್ರೆ ಇಲ್ಲಿ ಇಳ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ, ಸಾಕಷ್ಟು ಊಟ ಉಪಚಾರಕ್ಕೂ ಕೂಡ ಸಾಕಷ್ಟು ಅನುಕೂಲತೆ ಮಾಡಿಕೊಡ್ಲಾಗಿದೆ. ಹೀಗಾಗಿ ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದ ಲಾಭವನ್ನು ಪಡೆಯಲಿ ಅಂತ ಹೇಳ್ತಾ ಇಲ್ಲಿ ಕೃಷಿ ಅರಣ್ಯ ವಿಭಾಗದ ಪ್ರೊಫೆಸರ್ ವಾಸುದೇವ್ ಅವರಿದ್ದಾರೆ. ಯಾಕಂದ್ರೆ ಕೃಷಿ ಅರಣ್ಯ ಅನ್ನೋದು ಬಹಳ ಮುಖ್ಯ. ಇವತ್ತು ಅಂತರ್ಜಲವನ್ನು ಕಾಪಾಡಬೇಕು ಅಂತಂದ್ರೆ ಹೊಲದಲ್ಲಿ ನೀರನ್ನ ನಾವು ಇಂಗಿಸ್ಬೇಕಾಗುತ್ತೆ. ಅದಕ್ಕೆ ಒಂದು ಕೃಷಿ ಅರಣ್ಯವನ್ನು ಬೆಳೆಸಲಿಕ್ಕೆ ಸಾಧ್ಯ ಆದ್ರೆ ನಮ್ಮ ಹೊಲ ನಂದನವನವಾಗಿ ಅತ್ಯುತ್ತಮವಾಗಿ ನಾವು ಅಂದ್ರೆ ಆದಾಯ ಮಾಡ್ಕೊಳ್ಬಹುದು ಅಂತ ಹೇಳೋಣ. ಪ್ರೊಫೆಸರ್ ವಾಸುದೇವ್, ಇವತ್ತಿನ ಹವಾಮಾನ ವೈಪರೀತ್ಯ ಜೀವನದಲ್ಲಿ ಬಹಳ ಮುಖ್ಯವಾಗಿ ಕೃಷಿಕರಿಗೆ ಬೇಕಾಗಿರುವಂತದ್ದು ಕೃಷಿ ಅರಣ್ಯದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ. ಮುಂದಿನ ಹವಾಮಾನ ಪರಿಸ್ಥಿತಿಯನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ಮತ್ತು ರೈತರಿಗೆ ಅತಿ ಹೆಚ್ಚಿನ ಒಂದು ಆದಾಯ ಬರಬೇಕು ಅಂತಂದ್ರೆ ವೃಕ್ಷಾಧಾರಿತವಾದ ಕೃಷಿ ನಮ್ಮ ಬೆನ್ನೆಲುಬಾಗಬೇಕು. ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಎಲ್ಲ ರೈತ ಬಾಂಧವರಿಗೆ ನಮ್ಮ ಕೃಷಿ ಅರಣ್ಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲ ಬರಬೇಕು, ವೃಕ್ಷಾಧಾರಿತವಾಗಿರುವಂತಹ ಕೃಷಿಯನ್ನ ಮಾಡಲಿಕ್ಕೆ ಮುನ್ನಡೆಯಾಗಿ ಬನ್ನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಪ್ರೊಫೆಸರ್. ಸಮಯದ ಅಭಾವ ಇದೆ. ಇಲ್ಲೇ ನಮ್ಮ ಜೊತೆ ಇನ್ನೊಬ್ರು ತಜ್ಞರಿದ್ದಾರೆ. ಒಂದೆರಡು ಮಾತು ಹೇಳಿ ಸರ್. ಮುಖ್ಯ ನಾನು ಡಾಕ್ಟರ್ ರವಿ ಹುಣಜಿ ಅಂತ ವಿಶೇಷಾಧಿಕಾರಿಗಳು ಬೀಜ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೀತಕ್ಕಂಥ ಈ 4 ದಿವಸದ ಕೃಷಿ ಮೇಳದಲ್ಲಿ ಬೀಜ ಮೇಳ ಮತ್ತು ಬೀಜದ ಒಂದು ಪೂರೈಕೆ ಬಹಳ ಅತಿ ಮುಖ್ಯವಾದ ಘಟ್ಟ ಆಗಿರ್ತದೆ. ನಾವು ರೈತರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಿಂಗಾರಿ ಬೆಳೆಗಳಾದಂತಹ ಗೋಧಿ, ಕಡಲೆ, ಕುಸುಬೆ, ಜೋಳ ಮತ್ತು ಇತರ ಹಿಂಗಾರಿ ಬೆಳೆಗಳನ್ನ ನಾವು ರೈತರಿಗೆ ಪೂರೈಸಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಅನೇಕ ತಳಿಗಳನ್ನ ನಾವು ಮಾಡಿ 2 ದಿವಸದಿಂದ ಪೂರೈಸ್ತೇವೆ. ನಿನ್ನೆ ಸುಮಾರು 49 ಲಕ್ಷ ರೂಪಾಯಿಯ ಒಂದು ಮೌಲ್ಯದ ಒಂದು ಬೀಜಗಳನ್ನ ರೈತರು ಖರೀದಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ. ನೆಕ್ಸ್ಟ್ ಇನ್ನು 3 ದಿವಸ ಕೂಡ ನಮ್ಮಲ್ಲಿ ಬೀಜಗಳ ಲಭ್ಯ ಇದೆ ಅಂತ ಹೇಳ್ತೀವಿ. ರೈತ ಬಾಂಧವರು ಉಪಯೋಗ ತೆಗೆದುಕೊಳ್ಳಿ ಅಂತ ಹೇಳ್ತಾ, ಯಾಕಂದ್ರೆ ಇದು ಒಂದು ಹಬ್ಬದ ವಾತಾವರಣ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ಆದ್ರೆ ನಮಗೆ ಸಮಯದ ಅಭಾವ. ನಾಳೆ ಮತ್ತೆ 12:30 ಇದೇ ಸಮಯಕ್ಕೆ ಸೇರೋಣ. ಕೃಷಿ ಮೇಳ ಯಶಸ್ವಿಯಾಗಿ ಆಗ್ಲಿ, ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಜನ ರೈತರು ಬಂದು ಲಾಭ ಪಡೀಲಿ ಅಂತ ಹೇಳ್ತಾ ನಿಮ್ಮೆಲ್ಲರನ್ನ ನಮ್ಮ ಆಕಾಶವಾಣಿ ಸ್ಟುಡಿಯೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ರೈತ ಬಾಂಧವರಿಗೆ ಎಲ್ಲರಿಗೂ ನಮ್ಮ ಎಲ್ಲ ಆತ್ಮೀಯ ಕೇಳುಗರು ಕೂಡ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಮತ್ತೆ ನಾಳೆ 12:30 ಕೃಷಿ ಮೇಳ ನೇರ ಕಾರ್ಯಕ್ರಮ ವಾಪಸ್ ನಾವು ಸ್ಟುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ವಿಶ್ವವಿದ್ಯಾಲಯ ಆವರಣದಿಂದ ಕೃಷಿ ಮೇಳ 2024ರ 2ನೇ ದಿನದ ನೇರ ಪ್ರಸಾರ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೋಳೀನ್, ಮಂಜುಳಾ ಪುರಾಣಿಕ್, ಕುಮಾರ್ ಅಗಡಿ. ಸಹಕಾರ ಬಸವರಾಜ್ ಹಿತ್ತಲ್ಮನಿ ಹಾಗೂ ನವೀನ್ ಮಹಾಲೆ. ತಾಂತ್ರಿಕ ಸಹಾಯ ಶಂಕರ್ ಮಣಕಟ್ಟಿ ಮತ್ತು ವಿಜಯ ಆಸಂಗಿ.